ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್, ಈಗಾಗಲೇ PDO ಎಕ್ಸಾಮ್ ಏನಿದೆ 8-12-2024 ನಡೆದಂತಹ ಪರೀಕ್ಷೆಯಲ್ಲಿ ಇತಿಹಾಸದ ಪ್ರಶ್ನೆಗಳಿಗೆ ಕೀ ಉತ್ತರ ಮತ್ತು ವಿಶ್ಲೇಷಣೆಯನ್ನು ವೆಬ್ಸೈಟ್ಗಿಂತ ಮುಂಚೆ ಒಂದು ತಾತ್ಕಾಲಿಕ ಕೀ ಉತ್ತರಗಳ ಜೊತೆಗೆ ವಿಶೇಷವಾಗಿ ಈ ಆಪ್ಷನ್ ಮೇಲೆ ಮುಂಬರುವ KS ಪರೀಕ್ಷೆಗಳಿಗೆ ಹೇಗೆಲ್ಲ ಪ್ರಶ್ನೆಗಳು ಮತ್ತು ಇತಿಹಾಸದಲ್ಲಿ ಬರ್ಬೋದು ಅನ್ನೋದನ್ನು ಮಾತಾಡ್ತಾ ಹೋಗ್ತೇನೆ. ಹಾಗಾದರೆ ನಾವು ಲಾಸ್ಟು HK ಮತ್ತು ನಾನ್ HK ಎರಡೂ ಇತಿಹಾಸದ ಪೇಪರ್ಗಳಲ್ಲಿ ಈಗಾಗಲೇ ನಾನು HK ಪೇಪರ್ಗಳನ್ನು ಡಿಸ್ಕಷನ್ ಮಾಡಿದ್ದೆ. ಈಗ ನಾನ್ HK ಪೇಪರಲ್ಲಿ ಸುಮಾರು 14-15 ಇತಿಹಾಸದ ಪ್ರಶ್ನೆಗಳೇನು ಬಂದಿದೆ, ಆ ಪ್ರಶ್ನೆಗಳಿಗೆ ಯಾವುದು ಸರಿ ಉತ್ತರ ಮತ್ತು ಮುಂಬರುವ ಪರೀಕ್ಷೆಗಳಿಗೆ ಹೇಗೆಲ್ಲ ಆನ್ಸರನ್ನು ಮಾಡ್ಬೋದು ಅಥವಾ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋ ವಿಷಯಗಳ ಕುರಿತು ಮಾತಾಡ್ತಾ ಹೋಗ್ತೇನೆ. ಈಗ ನಾವು ಇಲ್ಲಿ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದರೆ, ಕೆಳಗಂಡ ಗವರ್ನರ್ ಜನರಲ್ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧವನ್ನು ಏನು ಮಾಡಿದರು, ತೆಗೆದು ಹಾಕಿದರು. ಈ ಇಂಡಿಯನ್ ಪ್ರೆಸ್ ರಿಸ್ಟ್ರಿಕ್ಷನನ್ನು ಯಾರು ಕ್ಯಾನ್ಸಲ್ ಮಾಡಿದರು ಅಂತ ಕೇಳಿದ್ದಾನೆ. ಇಂಡಿಯನ್ ಪ್ರೆಸ್ ರಿಸ್ಟ್ರಿಕ್ಷನನ್ನು ಯಾರು ಕ್ಯಾನ್ಸಲ್ ಮಾಡಿದರು ಅಂತಕ್ಕಂಥದ್ದನ್ನು ಕೇಳಿದ್ದಾನೆ. ಇಲ್ಲಿ ವಾರ್ನ್ ಹೇಸ್ಟಿಂಗ್ಸ್ ಇದೆ, ಹಾಗೆ ಬೆಂಟಿಕ್ ಇದೆ, ಮೆಡ್ಕಾಫ್ ಇದೆ, ಹಾಗೆ ನಮಗಿಲ್ಲಿ ಲಾರ್ಡ್ ಮಿಂಟೋ ಇದೆ. ಫಸ್ಟ್ ಈ ಪ್ರಶ್ನೆಗೆ ನಾವು ರೈಟ್ ಆನ್ಸರನ್ನು ನೋಡೋದಾದರೆ, ಏಕೆಂದರೆ ಇದುವರೆಗೂ ನಮಗೆ ಪ್ರಶ್ನೆಗಳು ಬರ್ತಾ ಇದ್ದದ್ದು ಹೇಗೆ ಅಂದರೆ, ಈ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಇಂಡಿಯನ್ 1878 ಲಾರ್ಡ್ ಲಿಟ್ಟನ್ ಬಗ್ಗೆ ಪ್ರಶ್ನೆಗಳು ಬರ್ತಾಯಿತ್ತು. ಅದು ಬಿಟ್ಟರೆ ರಿಪ್ಪನ್ ಬಗ್ಗೆ ಪ್ರಶ್ನೆಗಳು ಬರ್ತಾಯಿತ್ತು. ಇತ್ತೀಚೆಗೆ ಸ್ವಲ್ಪ ಹೊಸ ಪ್ರಶ್ನೆಗಳು ನಮಗೆ ಕೇಳೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದೆ. ನೋಡಿ, ಈ ಸರ್ ಚಾರ್ಲ್ಸ್ ಮೆಡ್ಕಾಫ್ ಅಂತಕ್ಕಂಥದ್ದು ಬೆಂಟಿಕ್ಕನ ನಂತರ 1835 ಭಾರತದ ಒಬ್ಬ ಗವರ್ನರ್ ಜನರಲ್ ಆಗಿ ಬರ್ತಾನೆ. ಭಾರತದ ಗವರ್ನರ್ ಜನರಲ್ ಆಗಿ ಬಂದು ಇಂಡಿಯನ್ ಪ್ರೆಸ್ ಒಂದು ಆ್ಯಕ್ಟರ್ ರಿಸ್ಟ್ರಿಕ್ಷನನ್ನು ಏನು ಮಾಡ್ತಾನೆ, ತೆಗೆದು ಹಾಕ್ತಾನೆ. ವಿಶೇಷವಾಗಿ ಇದಕ್ಕಿಂತ ಮುಂಚೆ ಇವನ ವರ್ಕ್ ಏನಾಗಿತ್ತು ಅಂದರೆ, ಈ ಲಾರ್ಡ್ ಮಿಂಟೋ ಫಸ್ಟ್ ಅಂತ ಏನಿದ್ದಾನೆ, ಲಾರ್ಡ್ ಮಿಂಟೋ ಫಸ್ಟ್, ಲಾರ್ಡ್ ಮಿಂಟೋ ಸೆಕೆಂಡ್ ಬೇರೆ. ಮಿಂಟೋ ಮಾಲೆ ರಿಫಾರ್ಮ್ಸ್ ತಂದವನು. ಲಾರ್ಡ್ ಮಿಂಟೋ ಫಸ್ಟ್ ಅಂತಕ್ಕಂಥವನು 1807 1813 ಏನಾಗಿರ್ತಾನೆ, ಇವನು ಗವರ್ನರ್ ಜನರಲ್ ಆಗಿರ್ತಾನೆ. ಇವನ ಕಾಲದಲ್ಲಿ 1809 ಇವನ ರಾಯಭಾರಿಯಾಗಿ ಈ ಸರ್ ಚಾರ್ಲ್ಸ್ ಮೆಟ್ಕಾಫ್ ಮತ್ತು ಹಾಗೆ ಈ ರಣಜಿತ್ ಸಿಂಗನ ನಡುವೆ ಈ ಒಂದು ಅಮೃತ್ಸರ ಒಪ್ಪಂದ ಏನಾಗುತ್ತಲ್ವ, ಈ ಒಪ್ಪಂದ ಆಗಿದ್ದು ಇವರಿಬ್ಬರ ನಡುವೆ. ಅಮೃತ್ಸರ ಒಪ್ಪಂದ ಆಗಿದ್ದು ಇವರಿಬ್ಬರ ನಡುವೆ. ಬಟ್ ಅದರ್ವೈಸ್ ನಮಗೆ ಪ್ರಶ್ನೆಗಳನ್ನು ಮತ್ತೆ ಕೇಳೋದಾದ್ರೆ, ಇಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ಕೇಳೋದಾದರೆ ನೋಡಿ, ಈಗ ನಮಗೆ ವಾರ್ನ್ ಹೇಸ್ಟಿಂಗ್ಸ್ ಕಾಣ್ತಾ ಇದೆ. ವಾರ್ನ್ ಹೇಸ್ಟಿಂಗ್ಸ್ ಬಗ್ಗೆ ಮೇಜರಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಏನು ಅಂತ ನೋಡಿ. 1773 ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದಾಗ ಈತ ಇದ್ದ. ಮತ್ತು ಈ ಬಂಗಾಳದ ಒಂದು ಗವರ್ನರ್ ಜನರಲ್ ಅಂತ ಏನಿತ್ತು, ಈ ಗವರ್ನರನ್ನು ತೆಗೆದುಬಿಟ್ಟು ಗವರ್ನರ್ ಜನರಲ್ ಅಂತಕ್ಕಂತಹ ಈ ಒಂದು ಹುದ್ದೆ ಏನಿದೆ, ಗವರ್ನರ್ ಜನರಲ್ ಅಂತಕ್ಕಂಥ ಹುದ್ದೆ ಸೃಷ್ಟಿ ಮಾಡಿದ್ದು ಫಸ್ಟ್ ಇವನೇ. ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಂತ ಇವನನ್ನು ನಾವು ಕರಿತೇವೆ. ನೆಕ್ಸ್ಟು ಅದಾದ ಮೇಲೆ ನಮಗೆ ಈ ವಾರ್ನ್ ಹೇಸ್ಟಿಂಗ್ಸ್ ಬಗ್ಗೆ ಪ್ರಶ್ನೆಗಳು ಬೇರೆ ಬೇರೆ ವಿಧಾನದಲ್ಲಿ ಹೇಗೆಲ್ಲ ಕೇಳ್ಬೋದು. ಈ ಒಂದು ದಿವಾನಿ ಹಕ್ಕುಗಳು ಅಂತ ಏನಿತ್ತು, ಮತ್ತು ಈ ಒಂದು ದ್ವಿಸರ್ಕಾರ ಪದ್ಧತಿ ಅಂತೇನಿತ್ತು, ಇವೆರಡೂ ಪದ್ಧತಿಗಳನ್ನು ಏನು 1765 ಚಾಲ್ತಿಗೆ ಬಂದಿತ್ತು, 1773 ರದ್ದುಗೊಳಿಸಿದಂಥವನು ಯಾರು ಅಂದರೆ ಈ ಒಂದು ವಾರ್ನ್ ಹೇಸ್ಟಿಂಗ್ಸ್ ಅಂತ ಗೊತ್ತಿರಬೇಕು. ಅದರ ಜೊತೆಗೆ ಈತ ಈ ಎರಡನ್ನೇ ಆಂಗ್ಲೋ ಮೈಸೂರು ವಾರ ಆದಂಥ ಸಂದರ್ಭದಲ್ಲಿ ಇದ್ದಂತಹ ಬ್ರಿಟಿಷ್ ಆಫೀಸರ್ ಯಾರು ಅಂದರೆ ಈ ವಾರ್ನ್ ಹೇಸ್ಟಿಂಗ್ಸ್ ಅಂತ. ಬ್ರಿಟಿಷ್ ಆಫೀಸರ್ ಯಾರು ಅಂದರೆ ವಾರ್ನ್ ಹೇಸ್ಟಿಂಗ್ಸ್. ನೋಡಿ, ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆದ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ದಿವಾನಿ ರೈಟ್ಸ್ ಮತ್ತು ಡ್ಯುಯಲ್ ಗೌರ್ಮೆಂಟನ್ನು ಕ್ಯಾನ್ಸಲ್ ಮಾಡಿದವನು. ಹಾಗೆ ಈ ಅಂಶಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ವರ್ಕ್ ಮಾಡ್ದ ಅಂತ. ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥದ್ರ ಬಗ್ಗೆ ಗೊತ್ತಿದೆ. ವಾರ್ನ್ ಹೇಸ್ಟಿಂಗ್ಸು 1772 1784 ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗ್ತಾನೆ. ಈ ಬಂಗಾಳದ ಗವರ್ನರ್ ಜನರಲನ್ನು
ಒಂದು 833ರ ಎರಡನೇ ಚಾರ್ಟರ್ ಆ್ಯಕ್ಟ್ ಪ್ರಕಾರ ನಾವೇನು ಮಾಡ್ತೀವಿ ಈತನನ್ನು ಭಾರತದ ಪ್ರಥಮ ಗವರ್ನರ್, ಬ್ರಿಟಿಷ್ ಭಾರತದಲ್ಲಿ ಯಾರು ಅಂದರೆ ವಿಲಿಯಂ ಬೆಂಟಿಕನ್ ಕಾಲದಲ್ಲಿ ಕರೀತಾ ಹೋಗ್ತೀವಿ. ಬಟ್ ಲಾರ್ಡ್ ವಿಲಿಯಮ್ಮನ್ ಬೆಂಟಿಕನ ಡ್ಯೂರಿಯೇಷನ್ ಏನಪ್ಪ ಅಂದರೆ 1828ರಿಂದ 1835ರವರೆಗೆ ಇರ್ತಾನೆ. ಇಲ್ಲಿ ಮೆಟ್ಲಾಫ್ 1 ವರ್ಷ ಆಗ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈತನ ಸಾಧನೆ, ಅದೊಂದೇ ಸಾಧನೆಯನ್ನು ಪ್ರಶ್ನೆಯಾಗಿ ಕೇಳಿದ್ದಾರೆ ನೋಡಿ. ಈಗ ಲಾರ್ಡ್ ವಿಲಿಯಂ ಬೆಂಟಿಕ್ ಕಾಲದಲ್ಲಿ 1829ರಲ್ಲಿ ಈ ಒಂದು ಸತಿ ಅಬಾಲಿಷನ್ ಆ್ಯಕ್ಟ್ ಏನಿದೆ, ಸತಿ ಅಬಾಲಿಷನ್ ಆ್ಯಕ್ಟ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟು 1831ರಲ್ಲಿ ಈ ಮೈಸೂರನ್ನು ಮತ್ತು ಕೊಡಗನ್ನು ಈ ದುರಾಡಳಿತದ ನೆಪವೊಡ್ಡಿ 30-34ರಲ್ಲಿ ಮೈಸೂರು ಮತ್ತು ಕೊಡಗನ್ನು ಕ್ಯಾಪ್ಚರ್ ಮಾಡಿದ್ದಿರ್ಬೋದು. ಹಾಗೆ 1835ರಲ್ಲಿ ಈತ ಇಂಗ್ಲೀಷ್ ಶಿಕ್ಷಣವನ್ನು ಭಾರತದಲ್ಲಿ ಜಾರಿಗೆ ತಂದಿದ್ದಿರ್ಬೋದು. ಅದೇ ಥರ 1835ರಲ್ಲಿ ಈ ಇಂಡಿಯನ್ ಪೀನಲ್ ಕೋಡ್ ಇದೇ ಅವಧಿಯಲ್ಲಿ ತಂದಂಥವನು ಯಾರು ಅಂತ ಮೊನ್ನೆ ಕೇಳಿದರು. ಈ ಮೆಕಾಲೆ ಅಂತಕ್ಕಂಥವನೇನಿದ್ದಾನೆ ಈ ಭಾರತೀಯ ದಂಡನೀತಿ ಸಂಹಿತೆಯನ್ನು ಜಾರಿಗೆ ತರ್ತಾನೆ, ಇಂಡಿಯನ್ ಪೀನಲ್ ಕೋಡ್. ಹಾಗಾದರೆ ಇಷ್ಟು ಅಂಶಗಳ ಬಗ್ಗೆ ನಮಗೆ ಮಾಹಿತಿ ಬೇಕಾಗುತ್ತೆ. ಮಿಂಟೋ ಫಸ್ಟ್ ಇವನು, ಆದರೆ ಮಿಂಟೋ ಸೆಕೆಂಡ್ ಯಾವಾಗ ಬರ್ತಾನೆ ಅಂತ ನಿಮಗೆ ಗೊತ್ತಿರೋದಾದರೆ 1909ರಲ್ಲಿ ಮಿಂಟೋ ಮಾರ್ಲೆ ರಿಫಾರ್ಮ್ಸನ್ನು ತಂದವನು ಮಿಂಟೋ ಸೆಕೆಂಡ್. ಮಿಂಟೋ ಫಸ್ಟ್ ಕಾಲದಲ್ಲಿ ಒಬ್ಬ ಅಧಿಕಾರಿಯಾದವನು ಸರ್ ಚಾರ್ಲ್ಸ್ ಮೆಟ್ಕಾಫ್ ಅಂತ. ಮತ್ತು ಬೆಂಟಿಕ್ಕನ ನಂತರ ಅಧಿಕಾರಕ್ಕೆ ಬಂದಂಥವನು ಯಾರು ಅಂದರೆ 1830ರಲ್ಲಿ 1 ವರ್ಷ ಈ ಒಂದು ಸರ್ ಚಾರ್ಲ್ಸ್ ಮೆಟ್ಕಾಫ್ ಅಂತಕ್ಕಂಥವನು ಬುಕ್ಸಲ್ಲಿದೆ ಡೀಟೇಲ್ಸ್ ಆಗಿ. ಹಾಗಾದರೆ ಈ ಪ್ರಶ್ನೆಗೆ ಸರ್ ಚಾರ್ಲ್ಸ್ ಮೆಟ್ಕಾಫ್ ಮತ್ತು ಈತನ ಡೆಫಿನೇಷನ್ಸ್ಗಳು ಕೂಡ ಸಹ ನಮಗೆ ಈ GPSTR ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಲೈಕ್ ದಿಸ್. ಹಾಗಾದರೆ ವಾರ್ನ್ ಹೇಸ್ಟಿಂಗ್ಸ್, ಈ ವಿಲಿಯಂ ಬೆಂಟಿಕ್ ಮತ್ತು ಲಾರ್ಡ್ ಮಿಂಟೋ ಬಗ್ಗೆ ಮತ್ತೆ ಪ್ರಶ್ನೆಗಳು ಬರ್ಬೋದು. ಅಮೃತ್ಸರ್ ಒಪ್ಪಂದ ಆಗಿದ್ದು ನಿಮಗೆ ಗೊತ್ತಾಯಿತು. ಸರ್ ಚಾರ್ಲ್ಸ್ ಮೆಟ್ಕಾಫ್ ಆ್ಯಂಡ್ ರಣಜಿತ್ ಸಿಂಗ್, ದುಲೀಪ್ ಸಿಂಗನ ತಂದೆ ರಣಜಿತ್ ಸಿಂಗನ ಕಾಲದಲ್ಲಿ ಆಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಲೈಕ್ ಈಗ ಫಸ್ಟ್ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು ನಮಗೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ 3ನೇ ಕರ್ನಾಟಕ ಯುದ್ಧವು ಮುಕ್ತಾಯವಾದ ತರುವಾಯ ಈ ಕೆಳಗಿನ ಯಾವ ಒಪ್ಪಂದ ಬರೆಯಲಾಯಿತು ಅಂತ. ಇಲ್ಲಿ ಪ್ಯಾರಿಸ್ ಇದೆ, ಲಂಡನ್ ಇದೆ, ಜಪಾನ್ ಇದೆ, ಎಕ್ಸ್ಲಾ ಚಾಪೆಲ್ ಇದೆ. ಲೈಕ್ ದಿಸ್ ನಿಮಗೆಲ್ಲ ಗೊತ್ತಿದೆ. ಈ ಒಂದು ಕರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ. ಇದನ್ನು ಆಂಗ್ಲೋ ಫ್ರೆಂಚ್ ವಾರ್ ಅಂತ ಕರಿತೀವಿ. ಆಂಗ್ಲೋ ಫ್ರೆಂಚ್ ವಾರ್ ನೋಡಿ 1746ರಿಂದ 1763ರವರೆಗೆ 3 ಯುದ್ಧಗಳು ನಡೆಯುತ್ತೆ. ಭಾರತದಲ್ಲಿ ಬ್ರಿಟಿಷರಿರಬೇಕು ಅಥವಾ ಈ ಒಂದು ಫ್ರೆಂಚರ ಪೈಪೋಟಿ. ನೋಡಿ ಫಸ್ಟ್ ನಮಗೆ ಈ ಒಂದು ಆಂಗ್ಲೋ ಫ್ರೆಂಚ್ ವಾರ್, ಈ ಫಸ್ಟ್ ಆಂಗ್ಲೋ ಫ್ರೆಂಚ್ ವಾರ್ ಆದಂಥದ್ದು ಯಾರ ಕಾಲದಲ್ಲಿ ಅಥವಾ ಯಾವ ಅವಧಿಯಲ್ಲಿ? 1746ರಿಂದ ಇದು 48ರವರೆಗೆ ನಡೆಯುತ್ತೆ. ಈ ಯುದ್ಧಕ್ಕೆ ಮುಖ್ಯ ಕಾರಣ ಏನು ಅಂದರೆ ಆಸ್ಟ್ರಿಯಾ, ಯಾವುದು ಅಂದರೆ ಆಸ್ಟ್ರಿಯಾ ಉತ್ತರಾಧಿಕಾರತ್ವ ಯುದ್ಧ. ಯುರೋಪ್ ಕಂಟಿನೆಂಟಲ್ ಬರ್ತಕ್ಕಂಥ ಆಸ್ಟ್ರಿಯಾ ಏನಿದೆ, ಆಸ್ಟ್ರಿಯಾ ಉತ್ತರಾಧಿಕಾರತ್ವ ಯುದ್ಧ ಇದಕ್ಕೆ ಕಾರಣ ಆಗುತ್ತೆ. ಇದು ಯಾವ ಒಪ್ಪಂದ ಇಲ್ಲೇ ಕೊಟ್ಟಿದ್ದಾರೆ, ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಇದು ಎಂಡ್ ಆಗುತ್ತೆ. ಹಾಗಾದರೆ ನಮಗೆ ಸೆಕೆಂಡ್ ಆಂಗ್ಲೋ ಫ್ರೆಂಚ್ ವಾರ್ ಬಗ್ಗೆ ನಿಮಗೆ ಗೊತ್ತಿದೆ. ಈ ಫ್ರೆಂಚ್ ವಾರ್ ಅಂತಕ್ಕಂಥದ್ದು 1749ರಿಂದ 54ರವರೆಗೆ ನಡೆಯುತ್ತೆ. ಇಲ್ಲಿ ಅಂಬೂರ್ ಕಾಳಗಿರ್ಬೋದು, ತಿರುಚನಾಪಳ್ಳಿ ಕಾಳಗಿರ್ಬೋದು. ಈ ಕಾಳಗದಲ್ಲಿ ಯಾರು ಸತ್ತೋಗ್ತಾರಂದರೆ ಈ ಒಂದು ಏನು ಆರ್ಕಾಟ್ ನವಾಬರಾದ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ ಈ ಸೆಕೆಂಡ್ ವಾರ್ಲಿ ಎಂಡ್ ಆಗ್ತಾರೆ ಅಥವಾ ಸತ್ತೋಗ್ತಾರೆ. ಇದು ನಮಗೆ ಈ ಒಂದು ಪಾಂಡಿಚೇರಿ ಒಪ್ಪಂದದ ಮೂಲಕ ಏನಾಗುತ್ತೆ, ಎಂಡ್ ಆಗುತ್ತೆ. ಪಾಂಡಿಚೇರಿ ಒಪ್ಪಂದದ ಮೂಲಕ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ನಮಗೆ ಈ ಥರ್ಡ್ ಆಂಗ್ಲೋ ಫ್ರೆಂಚ್ ವಾರ್ ನಡೆಯೋದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತ ನಿಮಗೆ ಗೊತ್ತಿರಬೇಕು. 1756ರಲ್ಲಿ ಇಲ್ಲಿ ಯುರೋಪ್ ಕಾಂಟಿನೆಂಟಲ್ ಏನಾಗುತ್ತೆ, ಈ ಒಂದು ಸಪ್ತವಾರ್ಷಿಕ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು 1763ಕ್ಕೆ ಎಂಡ್ ಆಗುತ್ತೆ. 1760ರಲ್ಲಿ
ಈ ಒಂದು ವಾಂಡಿವಾಶ್ ಕದನ ನಡೆಯುತ್ತೆ. ಈ ಸರ್ ಐರ್ಕೂಟ್ ಮತ್ತು ಕೌಂಟ್ ಡಿ ಲ್ಯಾಲಿ, ಸರ್ ಐರ್ಕೂಟ್ ಬ್ರಿಟಿಷ್ ಸೈಡು, ಕೌಂಟ್ ಡಿ ಲ್ಯಾಲಿ ಫ್ರೆಂಚ್ ಸೈಡ್ ಇರ್ತಾನೆ. ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯ ಅಂತ್ಯಗೊಳಿಸಿದ್ದು ಈ ತಮಿಳುನಾಡಿನ ವಾಂಡಿವಾಶ್ ಕದನ. ಇದೇನಾಗುತ್ತೆ, ಯುರೋಪ್ ಕಾಂಟಿನೆಂಟಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ ಈ ಒಂದು ಪ್ಯಾರಿಸ್ ಒಪ್ಪಂದದ ಮೂಲಕ. ಯಾವ ಒಪ್ಪಂದ? ಪ್ಯಾರಿಸ್ ಒಪ್ಪಂದದ ಮೂಲಕ ಥರ್ಡ್ ಆಂಗ್ಲೋ ಫ್ರೆಂಚ್ ವಾರ್ ಅಂತಕ್ಕಂಥದ್ದು ಎಂಡ್ ಆಗುತ್ತೆ. ಲೈಕ್ ದಿಸ್ ಇದೇ ವರ್ಷ ಬೇರೆ ಬೇರೆ ವಿಧಾನದಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ನಮಗೆ. ರಾಷ್ಟ್ರೀಯ ಉತ್ತರಾಧಿಕಾರತ್ವ ಯುದ್ಧಕ್ಕಾಗಿ ನಮಗೆ KPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗೆ ಸಪ್ತವಾರ್ಷಿಕ ಯುದ್ಧಗಳು ಯಾವಾಗ ನಡೀತು ಅನ್ನೋ ಪ್ರಶ್ನೆಗಳು ಇತ್ತೀಚೆಗೆ ತುಂಬ ಬರ್ತಾ ಇದೆ, 1756. ಹಾಗೆ ವಾಂಡಿವಾಶ್ ಕದನದಲ್ಲಿ ಸರ್ ಐರ್ಕೂಟ್ ಮತ್ತು ಕೌಂಟ್ ಡಿ ಲ್ಯಾಲಿ ಬಗ್ಗೆ ಮತ್ತೆ ಮುಂಬರುವ KS ಪರೀಕ್ಷೆ, ಲ್ಯಾಂಡ್ ಸರ್ವೇರು, ಬೀಟ್ ಫಾರೆಸ್ಟರು ಈ ಪರೀಕ್ಷೆಗಳಿಗೆ ಮತ್ತು 615 PSI ಹುದ್ದೆಗಳು ಮತ್ತು ವಸತಿ ಶಾಲೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಮತ್ತು GPSTR ಹುದ್ದೆಗಳಿಗೆ, HSTR ಹುದ್ದೆಗಳಿಗೆ ಇದೇ ಥರ ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಇದ್ರ ಬಗ್ಗೆ ಗಮನ ಇರಬೇಕು. ಹಾಗೆ ಫಸ್ಟ್ ಆಂಗ್ಲೋ ಫ್ರೆಂಚ್ ವಾರು ಎಕ್ಸ್ಲಾ ಚಾಪೆಲ್ ಮೂಲಕ ಎಂಡ್ ಆಗುತ್ತೆ. ಫಸ್ಟ್ ಆಂಗ್ಲೋ ಮೈಸೂರು ವಾರು ಮದ್ರಾಸ್ ಅಗ್ರಿಮೆಂಟ್ ಮೂಲಕ ಎಂಡ್ ಆಗುತ್ತೆ. ಫಸ್ಟ್ ಆಂಗ್ಲೋ ಮರಾಠ ವಾರ್ ಅಂತಕ್ಕಂಥದ್ದು ನಿಮಗೆ ಸಾಲ್ಬಾಯ್ ಒಪ್ಪಂದದ ಮೂಲಕ ಎಂಡ್ ಆಗುತ್ತೆ. ಈಗ 3ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ರಿಪೀಟೆಡ್ ಕ್ವಶನ್ಸು. ಲಾಸ್ಟ್ ಟೈಮ್ KPSCಯಲ್ಲಿ ಕೇಳಿದ್ರು, ಮತ್ತೆ ಈಗ ಇದನ್ನು ಪ್ರಶ್ನೆಯಾಗಿ ಕೇಳಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಹಿಂದೂ ವಿವಾಹ ಅಧಿನಿಯಮ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತಕ್ಕಂಥದ್ದು ನಾನು ಲಾಸ್ಟ್ ಕ್ವಶನ್ಸ್ ಮಾಡುವಾಗಲೂ ಸಹ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. 1955 ಇದೇ ಸೇಮ್ ಕ್ವಶನ್ಸ್ ಬಂದಿತ್ತು. ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಂತಕ್ಕಂಥದ್ದು, ಈ ಒಂದು ಆ್ಯಕ್ಟ್ ಅಂತಕ್ಕಂಥದ್ದೇನಿದೆ, ಈ ಆ್ಯಕ್ಟ್ ಪ್ರಕಾರ ಎಷ್ಟರಲ್ಲಿ ಇದು ಬಂತು ಅಂದರೆ 1956ರಲ್ಲಿ ಬಂತು. ಹಾಗೆ ವರದಕ್ಷಿಣೆ ನಿಷೇಧ ಅಧಿನಿಯಮ, ಈ ಒಂದು ಡೌರಿ ಅಬ್ಯಾಲಿಷನ್ ಆ್ಯಕ್ಟ್ ಅಂತಕ್ಕಂಥದ್ದು ಯಾವಾಗ ಬಂತು ಅಂದರೆ 1961ನಲ್ಲಿ. ಹಾಗೆ ಸಮಾನ ವೇತನ ಅಧಿನಿಯಮ, ದ ಈಕ್ವಲ್ ರಿಮ್ಯುನೇಷನ್ನಿಗೆ ಸಂಬಂಧಿಸಿದಂತೆ ಇದು ಯಾವಾಗ ಬಂತು? ಯಾವಾಗ ಅಂದರೆ 1976 ಸ್ನೇಹಿತರೆ. ಹಾಗಾದರೆ ಫಸ್ಟ್ ಒನ್ ಎಲ್ಲಿದೆ ಅಂದರೆ ಇಲ್ಲಿ ಫಸ್ಟ್ ಒನ್ ಇದೆ. ಹಾಗೆ ಲಾಸ್ಟ್ ಒನ್ ಎಲ್ಲಿದೆ ಅಂದರೆ ಇಲ್ಲಿ ಲಾಸ್ಟ್ ಒನ್ ಇದೆ. ಹಾಗಾದರೆ 4th ಸ್ಥಾನದಲ್ಲಿ 1 ಇಲ್ಲಿದೆ, ಫಸ್ಟ್ ಒನ್ ಸ್ಥಾನದಲ್ಲಿ 3rd ಇಲ್ಲಿದೆ. ಹಾಗಾಗಿ ಫಸ್ಟ್ ಆಪ್ಷನ್ಸ್ ರೈಟ್. ನೋಡಿ, ಇದೇ ರೀತಿಯಾದಂಥ ಕೆಲವು ಆ್ಯಕ್ಟ್ಗಳ ಬಗ್ಗೆ ನಮಗೆ ಪ್ರಶ್ನೆಗಳು ಮುಂದುವರೆದು ಅಥವಾ ಇದಕ್ಕಿಂತ ಹಿಂದೆ ಬ್ರಿಟಿಷ್ ಇಂಡಿಯಾದಲ್ಲಿ ಬರೋ ಸಾಧ್ಯತೆ ಇರುತ್ತೆ. ನಮಗೆ 1829 ಈ ಒಂದು ಸತಿ ಸಹಗಮನ ನಿಷೇಧ ಕಾಯ್ದೆ ಏನಿದೆ ಇದ್ರ ಬಗ್ಗೆ ಕೇಳ್ಬೋದು, ನಿಷೇಧ ಕಾಯ್ದೆ. ನೆಕ್ಸ್ಟ್ ನಮಗೆ ಅದು ಬಿಟ್ಟರೆ 1835ರಲ್ಲಿ ಭಾರತದಲ್ಲಿ ಒಂದು ಇಂಗ್ಲೀಷ್ ಶಿಕ್ಷಣದೊಟ್ಟಿಗೆ ಇಂಡಿಯನ್ ಪೀನಲ್ ಕೋಡ್ ಬಂದಿದ್ರ ಬಗ್ಗೆ ಕೇಳ್ಬೋದು. ನೆಕ್ಸ್ಟು 1852ರಲ್ಲಿ ನಮಗೆ ಇನಾಮ್ ಕಮಿಷನ್ ಅಂತಕ್ಕಂಥದ್ದೇನು ಬಂತು, ಈ ಇನಾಮ್ ಕಮಿಷನ್ ಬಗ್ಗೆ ಪ್ರಶ್ನೆ ಬರ್ಬೋದು. ಇನಾಮ್ ಕಮಿಷನನ್ನು ಬಿಟ್ಟರೆ 1854ರಲ್ಲಿ ನಮಗೆ ಈ ಒಂದು ವುಡ್ಸ್ ವರದಿ ಬಗ್ಗೆ ಕೇಳ್ಬೋದು. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಜೊತೆಗೆ ಯೂನಿವರ್ಸಿಟಿಗಳನ್ನು, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಳಂತೆ ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸ್ಗಳಲ್ಲಿ ಇದು ಆಕ್ಟಿವ್ ಮಾಡಿದ್ರ ಬಗ್ಗೆ ಕೇಳ್ಬೋದು. ಅದು ಬಿಟ್ಟರೆ ನಮಗೆ ಇತ್ತೀಚೆಗೆ ಮತ್ತೆ ಪ್ರಶ್ನೆಗಳು ಹೆಚ್ಚಾಗಿ ಬರೋದು 1878ರ ಈ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಅಂತ ಬರುತ್ತೆ. ಈ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಭಾರತದ ಈ ಒಂದು ಪತ್ರಿಕಾ ನಿಷೇಧ ಕಾಯ್ದೆ. ನೆಕ್ಸ್ಟು 1878ರಲ್ಲಿ ಈ ಒಂದು ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಬಂದಂತಹ ಮತ್ತೊಂದು ಈ ಭಾರತದ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ, ಈ ಒಂದು ಆರ್ಮ್ಡ್ ಅಬ್ಯಾಲಿಷನ್ ಆ್ಯಕ್ಟ್ ಅಂತಕ್ಕಂಥದ್ದೇನಿದೆ, ಭಾರತದ ಶಸ್ತ್ರಾಸ್ತ್ರಗಳ ನಿಷೇಧ ಕಾಯ್ದೆ ಇದೆ, ಇದು ಬರ್ಬೋದು. ನೆಕ್ಸ್ಟ್ ಅದಾದಮೇಲೆ ನಮಗೆ 1881ರಲ್ಲಿ ಒಂದು ಫ್ಯಾಕ್ಟರಿ ಆ್ಯಕ್ಟ್,
ಈ ಒಂದು ಕಾರ್ಖಾನೆ ಕಾಯ್ದೆ ಅಂತಕ್ಕಂಥದ್ದು ಬಂತು. ಇದು ಯಾರ ಕಾಲದಲ್ಲಿ ಬಂತು ಅಂದರೆ ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಬಂತು. ಇದು ಯಾರ ಕಾಲದಲ್ಲಿ ಬಂತು? ರಿಪ್ಪನ್ ಕಾಲದಲ್ಲಿ. ಅದೇ ರೀತಿಯಾಗಿ 1882ರಲ್ಲಿ ನಮಗೆ ಈ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದ ಅಂಟರ್ ಸಮಿತಿ ಅಂತಕ್ಕಂಥದ್ದು ಬಂತು. ಹಾಗೆ 1883ರಲ್ಲಿ ನಮಗೆ ಈ ಒಂದು ಇಲ್ಬರ್ಟ್ ಮಸೂದಿ ಅಂತಕ್ಕಂಥದ್ದು ಬಂತು. ಇನ್ನೂ ಹೆಚ್ಚಾಗಿ ಕೇಳಿದರೆ ನಮಗೆ 1856ರ ಲಾರ್ಡ್ ಡಾಲೋಸಿಯಿಂದ ಪಾಸಾಗಿ ಕ್ಯಾನಿಂಗನಿಂದ ಒಪ್ಪಿಗೆ ಪಡೆದಂತಹ ಒಂದು ಆ್ಯಕ್ಟ್ ವಿಧವಾ ಪುನರ್ ವಿವಾಹ ಕಾಯ್ದೆ. ನೋಡಿ, ಈ ವಿಧವಾ ಪುನರ್ವಿವಾಹ ಕಾಯ್ದೆ ಬಗ್ಗೆ ಕೇಳ್ಬೋದು, ಅಥವಾ ನಮಗೆ ಈ ಕ್ವಶನ್ಸ್ಗಳ ಮೇಲೂ ಸಹ ಕ್ವಶನ್ಸ್ ಕೇಳ್ಬೋದು. ಬಟ್ ಆಲ್ಮೋಸ್ಟ್ ಇದು ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ಗಳು. ಇವುಗಳ ಬಗ್ಗೆ ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಮತ್ತೆ ಯಾವಾಗಾದರೂ ಪ್ರಶ್ನೆಗಳನ್ನು ಕೇಳ್ಬೋದು. ಇದಾದಮೇಲೆ ಒಂದು ಹಿಸ್ಟ್ರಿ ಬೇಸ್ ಮೇಲೆ GS ಕ್ವಶನ್ಸ್ ಬಂದಿದೆ. ಸ್ಟ್ಯಾಟಿಕ್ GKದು ಮಾತಾಡ್ತಾ ಹೋಗೋಣ. ಶ್ರೀ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಪಂಡಿತ್ ಮಾಣಿಕ್ ರಾವ್, ಮತ್ತು ರಾಯಚೂರ್ಕರ್, ಮತ್ತು ಭೀಮಸೇನ್ ಜೋಶಿ, ಮತ್ತು ಪಂಡಿತ್ ಶ್ರೀ ಉಸ್ತಾದ್ ಅಲ್ಲಾ ರಾಕ್ ಅಂತಕ್ಕಂಥವ್ರು. ನೋಡಿ, ನಮಗೆ ಈ ಭಾರತ ರತ್ನ ಏನಿದೆ ಇದು ನಮ್ಮ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಅದೇ ರೀತಿಯಾಗಿ ನಮಗೆ ಈ ಕರ್ನಾಟಕ ರತ್ನ ಏನಿದೆ ಇದು ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. 1992ರಿಂದ ಸ್ಟಾರ್ಟ್ ಆಯಿತು. ಇದುವರೆಗೆ 10 ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಇದನ್ನು 1992ರಲ್ಲಿ ಪಡೆದಂಥವ್ರು ಯಾರು ಅಂದರೆ ಇಲ್ಲಿ ಪಡೆದಂಥವರು ಕುವೆಂಪು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ಥರ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥವ್ರು ಈ ಪ್ರಶಸ್ತಿಯನ್ನು ಪಡೆದ ಮೇಲೆ ನೆಕ್ಸ್ಟ್ ನಮಗೆ ವಿಶೇಷವಾಗಿ ನಿಜಲಿಂಗಪ್ಪ ಇರ್ಬೋದು, ಅದೇ ದೇವಿ ಪ್ರಸಾದ್ ಶೆಟ್ಟಿ ವೈದ್ಯರು ಇರ್ಬೋದು, ಹಾಗೆ ನಮಗೆ ಶಿವಕುಮಾರ ಸ್ವಾಮಿ ಇರ್ಬೋದು, ಹಾಗೆ ಭೀಮಸೇನ್ ಜೋಶಿ, CNR ರಾವ್ ಇರ್ಬೋದು. ಅದ್ರ ಜೊತೆಗೆ ಮತ್ತು ನಮಗೆ ಪುನೀತ್ ರಾಜ್ಕುಮಾರ್ ಅಂದರೆ 2022ರಲ್ಲಿ 10ನೇ ಪ್ರಶಸ್ತಿ ಯಾರಿಗೆ ಬಂತು ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಕ್ಕಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಹಾಗಾದರೆ ನಮಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮತ್ತು ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಇಬ್ಬರು ಯಾರು ಅಂದರೆ ಒಂದು CNR ರಾವ್ ಅಂತಕ್ಕಂಥವ್ರು. ಹಾಗೆ ಇನ್ನೊಂದು ಯಾರು ಅಂದರೆ ಈ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಭೀಮಸೇನ್ ಜೋಶಿ ಅಂತಕ್ಕಂಥವ್ರು. ಭೀಮಸೇನ್ ಜೋಶಿ ಇವರಿಬ್ಬರು ಕರ್ನಾಟಕ ರತ್ನ, ಭಾರತ ರತ್ನ ಎರಡನ್ನೂ ಪಡೆದಿದ್ದಾರೆ. ಇವರು ನಮಗೆ ಗೊತ್ತಿರಬೇಕು, ಭೀಮಸೇನ್ ಜೋಶಿ. ಹಾಗಾದರೆ ಮತ್ತೆ 4 ಜನ ನಮಗೆ ಭಾರತ ರತ್ನ, ಈ ಒಂದು ಭಾರತ ರತ್ನ ಮತ್ತು ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದಾರೆ. ಭಾರತ ರತ್ನ, ನೊಬೆಲ್ ಪ್ರಶಸ್ತಿ ಯಾರು ಅಂದರೆ ಈ ಒಂದು ಸರ್ CV ರಾಮನ್ ಅಂತಕ್ಕಂಥವ್ರು ಪಡೆದಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಮಗೆ ಈ ಒಂದು ಮದರ್ ತೆರೇಸಾ ಪಡೆದಿದ್ದಾರೆ. ನೆಕ್ಸ್ಟ್ ಹಾಗೆ ಮೂರನೇದಾಗಿ ಅಮರ್ತ್ಯ ಸೇನ್ ಪಡೆದಿದ್ದಾರೆ. ನೆಕ್ಸ್ಟು 4ನೇದಾಗಿ ವಿದೇಶಿಯರಾದಂತಹ ನೆಲ್ಸನ್ ಮಂಡೇಲಾ ಪಡೆದಿದ್ದಾರೆ. ಲೈಕ್ ದಿಸ್ ನಮಗೆ ಸರಿಯಾದ ಆನ್ಸರ್ ಗೊತ್ತಾಯಿತು, ಹಿಂದೂಸ್ತಾನಿ ಕ್ಲಾಸಿಕಲ್. ಯಾಕೆಂದರೆ ಇದುವರೆಗೆ ಯಾವ ಮಹಿಳೆಯರು ಸಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿಲ್ಲ. ಗಂಗೂಬಾಯಿ ಹಾನ್ಗಲ್ ಇರ್ಬೋದು, ಶಕುಂತಲಾ ದೇವಿ ಇರ್ಬೋದು, ಇವ್ರ ಮೇಲೆಲ್ಲ ಕ್ವಶನ್ಸ್ ಕೇಳ್ತಾರೆ. ಗಂಗೂಬಾಯಿ ಹಾನ್ಗಲ್ ಮತ್ತು ಶಕುಂತಲಾ ದೇವಿ ಇಬ್ಬರೂ ಸಹ ಭಾರತ ರತ್ನ ಪ್ರಶಸ್ತಿ ಪಡೆದಿಲ್ಲ. 5 ಜನ ಮಹಿಳೆಯರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು 4 ಜನ ನೊಬೆಲ್ ಮತ್ತು ಭಾರತ ರತ್ನ ಪಡೆದವರು. ಈ ಇಬ್ಬರು ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಪಡೆದವರು. ಹಾಗಾಗಿ ನಮಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದವ್ರ ಬಗ್ಗೆ ಮಾಹಿತಿ ಸಿಕ್ತು. ಇದಕ್ಕೆ ಕ್ಯಾಶ್ ಪ್ರೈಸ್ ಇರೋದಿಲ್ಲ, ಒಂದು ಗೋಲ್ಡ್ ಕೊಡ್ತಾರೆ. ಹಾಗಾಗಿ ನಿಮಗೆ ಈ ಪ್ರಶ್ನೆ ಮತ್ತೆ ಬೇರೆ ಬೇರೆ ವಿಧಾನದಲ್ಲಿ ರಿಪೀಟ್ ಆಗ್ಬೋದು. ಈ ಪ್ರಶ್ನೆಗಳ ಬಗ್ಗೆ ನಾನು ಸುಮಾರು ಸಲ ಮಾತಾಡಿದ್ದೇನೆ. ಭಾರತದಲ್ಲಿ ಸಾಮಾಜಿಕ ಸಂಸ್ಥೆಗಳು, ಈ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ಸ್ ಏನಿದೆ, ಈ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ಸ್ ಅಂತ ಕೇಳಿದ್ದಾರೆ. ಮತ್ತು 19th ಸೆಂಚುರಿ ಕೇಳಿದ್ದಾರೆ, 19ನೇ ಶತಮಾನ ಅಂತ ಕೇಳಿದ್ದಾರೆ. ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥದ್ದು. ನಾವು ಯಾವಾಗಲೂ ವರ್ಕ್ ಮಾಡುವಾಗ ಒಂದು ಮಿಡಿವಲ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂತಹ ಈ ಒಂದು ಇಂಡಿಯನ್ ರಿನೈಸೆನ್ಸ್ ಅಂತಕ್ಕಂಥದ್ದು, ಈ ಇಂಡಿಯನ್ ರಿನೈಸೆನ್ಸ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಈ ಭಾರತದಲ್ಲಿ
ಈ ಒಂದು ಪುನರುಜ್ಜೀವನ ಅಂತ ಕರಿತೀವಿ. ಪುನರುಜ್ಜೀವನ ಅಂತ ಕರಿತೀವಿ. ಇಲ್ಲಿ ಬರೋ ಕಾನ್ಸೆಪ್ಟಲ್ಲಿ 1815 ಬಗ್ಗೆ ನಾನು ಹೇಳಿದ್ದೀನಿ. 1828 ಬಗ್ಗೆ ಗೊತ್ತಿರಬೇಕು. 1867 ಬಗ್ಗೆ ಗೊತ್ತಿರಬೇಕು. 1873 ಬಗ್ಗೆ ಗೊತ್ತಿರಬೇಕು. 1875 ಯಾವ ಸೊಸೈಟಿ ಬಂತು ಅಂತ ಗೊತ್ತಿರಬೇಕು. 1882 ಬಗ್ಗೆ ಗೊತ್ತಿರಬೇಕು. 1897 ಬಂದಂತಹ ಸೊಸೈಟಿ ಬಗ್ಗೆ ಗೊತ್ತಿರಬೇಕು. ಲೈಕ್ ದಿಸ್ ಈ ಚಾಪ್ಟರ್ ಬರೋದನ್ನು ನಾವೀಗ ಬರಿತಾ ಹೋಗೋಣ. ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಮಾಡ್ತಾರೆ, ಈ ಒಂದು ಆತ್ಮೀಯ ಸಭಾವನ್ನು ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡ್ತಾರೆ? ಆತ್ಮೀಯ ಸಭಾ. ನೋಡಿ, ಬಂಗಾಳದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ಒಂದು ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು, ಇದನ್ನು ಬಂಗಾಳದಲ್ಲಿ. ನೆಕ್ಸ್ಟ್ ಹಾಗಾದರೆ ಇವೆರಡು ಸೊಸೈಟಿಗಳು ನಮಗೆ ಬ್ರಹ್ಮ ಸೊಸೈಟಿ ಮತ್ತು ಆತ್ಮೀಯ ಸಭಾ. ರಾಜಾರಾಮ್ ಮೋಹನ್ ರಾಯ್ ಬ್ರಿಟನ್ನಿಗೆ ಹೋಗ್ತಾರೆ, ಬ್ರಿಸ್ಟನ್ನಲ್ಲಿ ಸತ್ತು ಹೋಗ್ತಾರೆ. 1733 ಎರಡನೇ ಅಕ್ಬರ್ನ ಒಂದು ಕೇಸ್ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಹೋಗಿ ಸತ್ತು ಹೋಗ್ತಾರೆ. ನೆಕ್ಸ್ಟ್ ಹಾಗಾದರೆ 1867 ಬಾಂಬೆಯಲ್ಲಿ ಸ್ಟಾರ್ಟ್ ಆದಂಥದ್ದು ಯಾವುದು ಅಂದರೆ ಈ ಪ್ರಾರ್ಥನಾ ಸೊಸೈಟಿ ಅಥವಾ ಸಮಾಜ ಅಂತ ಕರಿತೀವಿ. ನೋಡಿ, ಇದನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಆತ್ಮಾರಾಮ್ ಪಾಂಡುರಂಗ. ನೆಕ್ಸ್ಟ್ ಹಾಗಾದರೆ ಒಬ್ಬ ದಲಿತ ಸಮಾಜ ಸುಧಾರಕನಾಗಿ ಈ ಒಂದು ಸತ್ಯಶೋಧಕ ಈ ಸತ್ಯಶೋಧಕ ಸಮಾಜವನ್ನು ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಜ್ಯೋತಿಬಾ ಫುಲೆ ಅವರು ಏನಿದ್ದಾರೆ ಇವರು ಇದನ್ನು ಸ್ಟಾರ್ಟ್ ಮಾಡ್ತಾರೆ. 1848 ಇವರು ಮತ್ತು ಇವರ ಮಡದಿ ಸೇರಿ ಇಂಡಿಯನ್ ಫಸ್ಟ್ ಗರ್ಲ್ಸ್ ಹೈಸ್ಕೂಲನ್ನು ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡ್ತಾರೆ? ಗರ್ಲ್ಸ್ ಹೈಸ್ಕೂಲನ್ನು ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ದಲಿತ ಸಮಾಜ ಸುಧಾರಕರಾಗಿ ಏನೆಲ್ಲ ಮಾಡಿದರು. ನೆಕ್ಸ್ಟು ಇಂಡಿಯಾ ಫಾರ್ ದ ಇಂಡಿಯನ್ಸ್ ಅಂತ ಹೇಳಿದಂಥವರು ಆರ್ಯ ಸಮಾಜವನ್ನು ಇವರು ಪೂನಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಇವರು ಬಾಂಬೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ದಯಾನಂದ ಸರಸ್ವತಿಯವರು ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾ ಫಾರ್ ದ ಇಂಡಿಯನ್ಸ್, ಗೋ ಬ್ಯಾಕ್ ಟು ವೇದಾಸ್ ಆ್ಯಂಡ್ ದೆನ್ ಹಿಂದಿ ರಾಷ್ಟ್ರೀಯ ಭಾಷೆ ಆಗಬೇಕು ಅಂತ ಹೇಳಿದವರು ಈ ದಯಾನಂದ ಸರಸ್ವತಿ. ಅದ್ರ ಜೊತೆಗೆ ಸತ್ಯಾರ್ಥ ಪ್ರಕಾಶನವನ್ನು ಬರೀತಾರೆ ಮತ್ತು ಈ ಶುದ್ಧ ಚಳುವಳಿ ಪ್ಯೂರ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಹೋದಂಥವ್ರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತಂದವ್ರು ಯಾರು ಅಂದರೆ ಈ ಒಂದು ದಯಾನಂದ ಸರಸ್ವತಿ. ನೆಕ್ಸ್ಟು ಥಿಯೋಸಾಫಿಕಲ್ ಸೊಸೈಟಿಯನ್ನು ಹಡಿಯಾರ್ನಲ್ಲಿ, ತಮಿಳುನಾಡಿನ ಹಡಿಯಾರ್ನಲ್ಲಿ ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಅನಬಿಸೆಂಟ್ರವರು. ಅದೇ ಥರ ಈ ರಾಮಕೃಷ್ಣ ಮಿಷನ್ನನ್ನು ಈ ಬಂಗಾಳದ ಬೇಲೂರಿನಲ್ಲಿ, ವೆಸ್ಟ್ ಬಂಗಾಳದ ಬೇಲೂರಿನಲ್ಲಿ ಸ್ಟಾರ್ಟ್ ಮಾಡಿದವರು ಸ್ವಾಮಿ ವಿವೇಕಾನಂದ. ಹಾಗಾಗಿ ಬ್ರಹ್ಮ ಸೊಸೈಟಿ ನಮಗೆ ಇವೆಲ್ಲ ಸತ್ಯಶೋಧಕ ಸಮಾಜ, ಆರ್ಯ ಸೊಸೈಟಿ ಇವ್ರುಗಳ ಮೇಲೆ ಪ್ರಶ್ನೆಗಳು ಬಂದಿದೆ. ಈಗ ನಾವು ನೋಡ್ತಾ ಹೋಗೋಣ. ಅಂದರೆ ಡಿ ಕೆಳಗಿಂದ ಪ್ರಾರ್ಥನಾ ಸೊಸೈಟಿ ಗೊತ್ತಾಯಿತು, ರಾಮಕೃಷ್ಣ ಮಿಷನ್ ಮತ್ತು ಆರ್ಯ ಫಸ್ಟು ಡಿ ಬರುತ್ತೆ. ನಂತರ ಸತ್ಯಶೋಧಕ 73 ಬರುತ್ತೆ, ಆರ್ಯ 75 ಬರುತ್ತೆ. ಹಾಗೆ 1897 ಆಗಿದ್ದು. ಈ ಫಸ್ಟ್ ಒನ್ ಆಪ್ಷನ್ಸ್ ಏನಿದೆ ಇದು ಕರೆಕ್ಟಾಗಿದೆ. ಕ್ವೆಶ್ಚನ್ ನಂಬರ್ 5. ನೆಕ್ಸ್ಟ್ ವಿಜಯನಗರದ ಮೇಲೆ ಈಗ 2 ಬಾರಿ KPSCಲಿ ಹೆಚ್ಚಾಗಿ ತಾಳಿಕೋಟೆ ಕದನದ ಬಗ್ಗೆ ಕೇಳ್ತಾ ಇದ್ರು. ಬಟ್ ಅದರ್ವೈಸ್ ಇದರ ಅಡ್ಮಿನಿಸ್ಟ್ರೇಷನ್ ಲಾಸ್ಟ್ ಕೇಸಲ್ಲಿ ರಾಜ್ಯವನ್ನು ಏನಂತ ಕರಿತಾ ಇದ್ವಿ ಅಂದರೆ ರಾಜ್ಯ ಅಂತ ಕರಿತಾ ಇದ್ವಿ. ಅದೇ ರೀತಿಯಾಗಿ ಅಮರಂ ಅಂತ ಒಂದು ಪ್ರಶ್ನೆ ಕೇಳಿದ್ದ. ಅಮರಂ ಅಂದರೆ ದೇಣಿಗೆ ಭೂಮಿ. ಹಾಗೆ ಅಮರಂ ಪದ್ಧತಿಯಲ್ಲಿರ್ತಕ್ಕಂಥ ಒಂದು ನಾಯ್ಕರ್ ಪದ್ಧತಿ ಮತ್ತು ಈ ಒಂದು ಆಯಗಾರ ಪದ್ಧತಿ ಬಗ್ಗೆ ಈ ಸಲ ಕ್ವಶನ್ ಕೇಳಿದ್ದಾನೆ. ಇದು ನಾವು ಕ್ಲಾಸಲ್ಲೂ ಸಹ ಡಿಸ್ಕಷನ್ ಮಾಡಿದ್ದೆ. ಬಟ್ ಇದರಲ್ಲಿ ಯಾವ ವಿಷಯಗಳು ಇಂಪಾರ್ಟೆಂಟ್ ಆಗಿದೆ ಅಂತ ನೋಡಿ. ಆಯಗಾರ ಪದ್ಧತಿ ಸ್ವಯಂಪೂರ್ಣ ಗ್ರಾಮಗಳಲ್ಲಿ ಇದ್ದ ನಿಯಮ ಪದ್ಧತಿಯಾಗಿತ್ತು. ಕೆಳಗೆ ಯಾವ ಹೇಳಿಕೆಗಳು ಆಯಗಾರ್ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುತ್ತದೆ? ರಾಜ್ಯಕ್ಕೆ ಸಲ್ಲಿಸಬೇಕಾದ ತೆರಿಗೆ ಮತ್ತು ಬಾಬ್ತನ್ನು ಉತ್ಪನ್ನವನ್ನು ವಿಭಜಿಸುವ ಪದ್ಧತಿಯಾಗಿದೆ. ಗ್ರಾಮದೊಳಗೆ ಉತ್ಪನ್ನಗಳನ್ನು ಒಕ್ಕಲಿನವರು, ಕರಕುಶಲಕರ್ಮಿಗಳು ಹಾಗೂ ಸೇವಾ ವರ್ಗಗಳ ನಡುವೆ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯಾಗಿದೆ. ನಾಯಕರ್ ಪದ್ಧತಿಯ ಒಂದು ಭಾಗವಾಗಿದೆ. ಪದ್ಧತಿಯಲ್ಲಿ ಜಮೀನ್ದಾರಿ ವರ್ಗದವರು ಮತ್ತು ಅವರ ತನ್ನ ನಂತರದ ನಾಡಗೌಡ ಗ್ರಾಮದಲ್ಲಿ ಹೆಚ್ಚುವರಿ ಉತ್ಪನ್ನಕ್ಕಾಗಿ ರೈತರ ಶೋಷಣೆ ಮಾಡುತ್ತಿದ್ದರು. ನೋಡಿ, ಇದೊಂದು ಆಪ್ಷನ್ಸನ್ನು ಬಿಟ್ಟು ನಮಗೆ
ಈ ಒಂದು ಬ್ರಿಟಿಷ್ ಇಂಡಿಯಾಕ್ಕಿಂತಹ ಮುಂಚೆ ನಮ್ಮ ವಿಜಯನಗರದಲ್ಲಿ ಈ ಪದ್ಧತಿಗಳಿದ್ವು ಅಂತ 1 2 3 ಪದ್ಧತಿಗಳು ಇರ್ಬೋದು. ಇಲ್ಲಿ ಫಸ್ಟ್ ನಾವು ಇದ್ರ ಬಗ್ಗೆ ನೋಡೋಣ. ಈ ನಾಯ್ಕರ್ ಪದ್ಧತಿ ಅಂದರೆ ಏನು ಅಂತ ಗೊತ್ತಾಗಬೇಕು ನಮಗೆ. ನೋಡಿ, ನಮಗೆ ನಾಯಕಾರ ಪದ್ಧತಿ ಅಥವಾ ನಾಯಂಕರ ಪದ್ಧತಿ ಅಂತಲೂ ಕರೀತಾರೆ. ನಾಯಕಾರ ಪದ್ಧತಿ ಅಥವಾ ನಾಯಂಕರ ಅಂತಲೂ ಕರೀತಾರೆ. ನಾಯಕಾರ ಪದ್ಧತಿ ಅಥವಾ ನಾಯಂಕರ ಪದ್ಧತಿ ಅಂತ ಕರಿತೀವಿ. ನೋಡಿ, ಈ ಪದ್ಧತಿ ಏನು ಹೇಳುತ್ತೆ ಅಂದರೆ, ರಾಜನಿಗೆ ಯುದ್ಧ ಸಂದರ್ಭದಲ್ಲಿ ಸೇನೆಯನ್ನು ಒದಗಿಸುವ ಮತ್ತು ರಾಜನಿಗೆ ಕಪ್ಪ ಕಾಣಿಕೆಯನ್ನು ನೀಡ್ತಕ್ಕಂತಹ ಒಂದು ಪದ್ಧತಿ ನಾಯಕರ ಪದ್ಧತಿ ವಿಜಯನಗರದಲ್ಲಿ ಇರ್ತದೆ. ಯುದ್ಧ ಸಂದರ್ಭದಲ್ಲಿ ರಾಜನಿಗೆ ಸೇನೆಯನ್ನು ಒದಗಿಸೋದು ಮತ್ತು ಕಪ್ಪ ಕಾಣಿಕೆಯನ್ನು ನೀಡೋದು. ಇದರ ಅಂಡಲ್ಲಿ ಬರ್ತಕ್ಕಂಥದ್ದು ಈ ಒಂದು ಆಯಿಗಾರ್ ಪದ್ಧತಿ. ಆಯಿಗಾರ್ ಪದ್ಧತಿ ಅಂದರೆ ಏನಪ್ಪ ಅಂದರೆ, ಇವನ ಮುಖ್ಯ ಹೆಸರು ಗ್ರಾಮ ಸೇವಕ ಅಂತ ಇವನ ಮುಖ್ಯ ಹೆಸರು. ನೆಕ್ಸ್ಟ್ ಇದಾದಮೇಲೆ ಯಾರಿರ್ತಾನೆ, ಇದಾದಮೇಲೆ ಯಾರಿರ್ತಾನೆ ಅಂತಕ್ಕಂಥದ್ದು ನೋಡಿ, ತಲಾರಿ ಅಂತ ಇರ್ತಾನೆ. ಈ ತಲಾರಿ ಅಂದರೆ ಯಾರಪ್ಪ ಅಂದರೆ ಪೊಲೀಸ್ ಅಂತ, ಇವ್ರ ಕಾಲದಲ್ಲಿ ಪೊಲೀಸ್. ಅದೇ ಥರ ಈ ನಾಯ್ಕರ್ ಪದ್ಧತಿಯಲ್ಲಿ ಹಿಡುವಳಿ ಭೂಮಿಯನ್ನು ಏನಂತ ಕರಿತಾ ಇದ್ರು, ಅಮರಂ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಅಮರಂ ಅಂದರೆ ಹಿಡುವಳಿ ಭೂಮಿ ಅಂತ. ಹಾಗೆ ವಿಜಯನಗರ ಕಾಲದಲ್ಲಿ ಲಾಸ್ಟ್ ಕ್ವಶನ್, ರಾಜ್ಯಗಳಿಗೆ ಏನಂತ ಕರಿತಾ ಇದ್ರು? ಸ್ಟೇಟ್ಗಳಿಗೆ ಅಂದರೆ ರಾಜ್ಯಗಳು ಅಂತಲೇ ಕರಿತಾ ಇದ್ರು. ನೋಡಿ, ರಾಜ್ಯ, ಅಮರಂ, ತಲಾರಿ, ಹಾಗೆ ಅಯ್ಯಗಾರ್ ಪದ್ಧತಿ, ಗ್ರಾಮ ಸೇವಕ, ಈ ಪದ್ಧತಿಗಳು. ತಲ್ವಾರಿ ಪದ್ಧತಿ ಅಂತೇನೆ ತಲ್ವಾರಿ ಅಂತ ಕರೀತಾರೆ, ತಲಾರಿ ಅಂತ ಕರಿತಾ ಇದ್ರು ಅಷ್ಟೇ. ನೋಡಿ, ಈಗ ಅಯ್ಯಗಾರ ಪದ್ಧತಿ ಅಂದರೆ ಗ್ರಾಮ ಸೇವಕರು. ಈ 3 ಆಪ್ಷನ್ಸ್ಗಳು ಇಲ್ಲಿ ನಮಗೆ ಸರಿಯಾಗಿದೆ, ಈ ಆಪ್ಷನ್ಸ್ ತಪ್ಪಾಗಿದೆ. ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ನಾವು ವರ್ಕ್ ಮಾಡಿದ್ದೇವೆ. ಬಟ್ ಈಗ ನಾಯಕರ ಪದ್ಧತಿ ಅಥವಾ ನಾಯಂಕರ ಪದ್ಧತಿ ಬಗ್ಗೆ ಗೊತ್ತಾಯಿತು. ಯುದ್ಧ ಸಂದರ್ಭದಲ್ಲಿ ರಾಜನಿಗೆ ಸೇನೆಯನ್ನು ಒದಗಿಸೋದು, ಕಪ್ಪ ಕಾಣಿಕೆಯನ್ನು ನೀಡೋದು. ಹಾಗಾದರೆ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ತಾ ಹೋಗೋಣ. ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದವನ್ನು ಬರೆದವರು ಯಾರು ಅಂದರೆ, ಈ ಸಿಂಗರಾರ್ಯರು ಬರೀತಾರೆ. ಯಾರು ಬರೀತಾರೆ? ಸಿಂಗರಾರ್ಯರು ಬರೀತಾರೆ. ಮೈಸೂರು ಒಡೆಯರ ಈ ಒಂದು ಚಿಕ್ಕ ಕೃಷ್ಣ ದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದರು. ದೊಡ್ಡ ದೇವರಾಜ ಒಡೆಯರು ಮತ್ತು ಕೃಷ್ಣ ದೇವರಾಜ ಒಡೆಯರು ಅಥವಾ ಚಿಕ್ಕ ಕೃಷ್ಣ ದೇವರಾಜ ಒಡೆಯರು ಅಥವಾ ಕೃಷ್ಣ ದೇವರಾಯ ಒಡೆಯರು, ಚಿಕ್ಕ ದೇವರಾಜ ಒಡೆಯರು ಅಂತಲೂ ಕರಿತೀವಿ. ಚಿಕ್ಕ ದೇವರಾಜ ಒಡೆಯರ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ. ಈತ ಏನು ಮಾಡ್ತಾನೆ, ಈ ಒಂದು ಕಿಂಗ್ ಆಫ್ ಹರ್ಷವರ್ಧನ ಬರೆದಂತಹ ರತ್ನಾವಳಿ ನಾಟಕ ಏನು ಸಂಸ್ಕೃತದಲ್ಲಿತ್ತು, ಈ ಸಂಸ್ಕೃತ ನಾಟಕವನ್ನು ಇವನು ರತ್ನಾವಳಿಯನ್ನು ಏನು ಮಾಡ್ದ ಅಂದರೆ ಕನ್ನಡಕ್ಕೆ ಅನುವಾದ ಮಾಡ್ದ. ಏನು ಮಾಡಿದೆ ಅವನು? ಕನ್ನಡಕ್ಕೆ ಅನುವಾದ ಮಾಡ್ದ. ಹಾಗಾಗಿ ಈ ಒಂದು ಮಿತ್ರವಿಂದ ಗೋವಿಂದ ಕೃತಿ ಯಾವುದರ ಒಂದು ಟ್ರಾನ್ಸ್ಲೇಷನ್ ಅಂದರೆ ರತ್ನಾವಳಿಯ ಒಂದು ಟ್ರಾನ್ಸ್ಲೇಷನ್ನು. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಬಸಪ್ಪ ಶಾಸ್ತ್ರಿ ಬಗ್ಗೆ ಗೊತ್ತಿದೆ. ಬಸಪ್ಪ ಶಾಸ್ತ್ರಿ ಬಗ್ಗೆ ಐಡಿಯಾ ಇರಬೇಕು. ಬಸಪ್ಪ ಶಾಸ್ತ್ರಿ ನೋಡಿ, ಬಸಪ್ಪ ಶಾಸ್ತ್ರಿಯನ್ನು ನಾವೇನಂತ ಕರಿತೀವಿ ಅಂದರೆ, ಈತನನ್ನು ಕನ್ನಡದ ಕಾಳಿದಾಸ ಅಂತ ಕರಿತೀವಿ. ಕನ್ನಡದ ಕಾಳಿದಾಸ ಅಂತ ಕರೆಯೋದಕ್ಕೆ ಕಾಳಿದಾಸನ ಅಭಿಜ್ಞಾನ ಶಾಕುಂತಲೆ ನಾಟಕವನ್ನು ಇವನು ಏನು ಮಾಡಿರ್ತಾನೆ, ಕನ್ನಡಕ್ಕೆ ಅನುವಾದ ಮಾಡಿದ್ದ. ಇವನು ಎಲ್ಲಿದ್ದ ಅಂದರೆ 3ನೇ ಅಥವಾ ಮುಮ್ಮಡಿ ಈ ಕೃಷ್ಣ ರಾಜ ಒಡೆಯರ ಕಾಲದಲ್ಲಿದ್ದಂಥವನು. ಹಾಗಾಗಿ ಕನ್ನಡದ ಮೊದಲ ಅಂಶಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ನಮಗೆ ಬೇಸಿಕ್ಕಾಗಿ ಈ ವರ್ಷ KPSC KSL ಕೇಳಿರೋ ಪ್ರಶ್ನೆ ನಮಗೇನು ಕೇಳಿದ್ದಾನೆ, ಈ ಕನ್ನಡದ ಮೊದಲ ಪದ್ಯಕೃತಿ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಅಂದರೆ ಪದ್ಯಕೃತಿ ಈ ಒಂದು ಕವಿರಾಜ ಮಾರ್ಗ ಅಂತ ಗೊತ್ತಿರಬೇಕು. ನೋಡಿ, ಕನ್ನಡದ ಮೊದಲ ಉಪಲಬ್ಧ ಕೃತಿ ಅಂದ್ರೆ ಒಂದೇ, ಕನ್ನಡದ ಮೊದಲ ಪದ್ಯಕೃತಿ ಅಂದ್ರೆ ಒಂದೇ. ಕನ್ನಡದಲ್ಲಿ ದೊರೆತ ಮೊದಲ ಕೃತಿ ಕವಿರಾಜ ಮಾರ್ಗ, ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದಂಥ ಶ್ರೀವಿಜಯ ಬರೆದಂತಹ ಒಂದು ಕೃತಿ. ನೆಕ್ಸ್ಟು ಅದೇ ರೀತಿಯಾಗಿ ಕನ್ನಡದ ಒಂದು ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದರೆ ಈ ವಡ್ಡಾರಾಧನೆ ಅಂತ ಗೊತ್ತಿರಬೇಕು. ವಡ್ಡಾರಾಧನೆ ಶಿವಕೋಟೆ ಚಾಲುಕ್ಯರ ಆಸ್ಥಾನದಲ್ಲಿದ್ದಂತಹ ಶಿವಕೋಟ್ಯಾಚಾರ್ಯನ ಒಂದು ವಡ್ಡಾರಾಧನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ನಮಗೆ ಹಾಗೆ ಆಯಿತು. ಈ ಕನ್ನಡದ ಮೊದಲ ಒಂದು
ಸಾಂಗತ್ಯ ಕೃತಿ ಯಾವುದು ಅಂತ ಕೇಳಿದರೆ ಇದು ಹದಿಬದೆಯ ಧರ್ಮ ಅಂತಕ್ಕಂಥದ್ದು ಕನ್ನಡದ ಮೊದಲ ಸಾಂಗತ್ಯ ಕೃತಿ. ಹಿಸ್ಟ್ರಿಯಲ್ಲಿ ಸಂಚಿ ಹೊನ್ನಮ್ಮ ಬರೆದಿರ್ತಕ್ಕಂಥ ಕೃತಿ. ಹಾಗೆ ಗೋವೈದ್ಯ, ಪಶುವೈದ್ಯ ಈ ಕೃತಿಗಳ ಬಗ್ಗೆ ಎಲ್ಲ ನೀವು ಚಾಲುಕ್ಯರ ಪಾಠ ಮಾಡುವಾಗ ತಿಳ್ಕೊಂಡಿರ್ತೀರ. ಸಿಂಗರಾಯನಿಗೆ ಸಂಬಂಧಿಸಿದಂತೆ ನಾವಿದನ್ನು ನೋಡ್ತಾ ಹೋಗ್ಬೋದು. ಇದಿಷ್ಟು ವಿಶೇಷವಾಗಿ ನೋಡ್ಬೋದು. ಚಿಕ್ಕ ದೇವರಾಜ ಒಡೆಯರ್ ಅಥವಾ ಚಿಕ್ಕ ಕೃಷ್ಣ ದೇವರಾಜ ಒಡೆಯರ್ ಅಥವಾ ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿ ದೊಡ್ಡ ದೇವರಾಜ ಒಡೆಯರು ಮತ್ತು ಚಿಕ್ಕ ದೇವರಾಜ ಒಡೆಯರು ಏನು ನವಕೋಟಿ ನಾರಾಯಣ ಅಂತ ಕರಿತೀವಿ, ಅಪ್ರತಿಮ ವೀರ ಅಂತ ಕರಿತೀವಿ, ರಾಜ ಜಗದೇವ ಅಂತ ಕರಿತೀವಿ, ಕರ್ನಾಟಕ ಚಕ್ರವರ್ತಿ ಅಂತ ಕರಿತೀವಿ. ಈ ಎಲ್ಲ ಬಿರುದು ಪಡೆದಂಥ ಇವ್ರ ಕಾಲದಲ್ಲಿ ಇದ್ದಂಥದ್ದು. ಹೀಗೆ ಮತ್ತು KPSC ಪ್ರಶ್ನೆಗಳು ಈ ಬೇಸಿಕ್ ಕ್ವಶನ್ಸ್ಗಳು ರಿಪೀಟ್ ಆಗ್ಬೋದು ಅನ್ನೋದು ನೋಡೋಣ. ಡೈರೆಕ್ಟ್ ಪ್ರಶ್ನೆಗಳನ್ನು ಸಹ ಕೇಳ್ತಾ ಹೋಗಿದ್ದಾನೆ. ನೆಕ್ಸ್ಟ್ ಈಗ ಇತ್ತೀಚೆಗೆ ಹೊಸ ಹಿಸ್ಟೋರಿಯನ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಎ ಮಿಷನ್ ಟು ದ ಮೈಸೂರು ಅನ್ನೋ ಕೃತಿ ಯಾರ್ದು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಕೇಳಿರೋ ಪ್ರಶ್ನೆ ಏನು ಅಂದರೆ ಎ ಮಿಷನ್ ಟು ದ ಮೈಸೂರು ಅಂತಕ್ಕಂಥ ಕೃತಿ ಬಗ್ಗೆ ಕೇಳಿದ್ದಾರೆ. ನೋಡಿ ಇದು ಯಾವುದರ ಬಗ್ಗೆ ಇತ್ತೀಚೆಗೆ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಮತ್ತು ಇದನ್ನು ಬರೆದವರು ವಿಲಿಯಂ ಆರ್ಥರ್ ಅಂತಕ್ಕಂಥ ಬ್ರಿಟಿಷ್ ಹಿಸ್ಟೋರಿಯನ್ ಈ ಕೃತಿಯನ್ನು ಬರೆದನೆ. ಇದು ರೈಟ್ ಆನ್ಸರ್. ಬಟ್ ಇದ್ರ ಹಿಂದೆ KPSC ಕೇಳಿರ್ತಕ್ಕಂಥ ಎರಡು ಪ್ರಶ್ನೆಗಳು ನಮಗೆ ಈ ಮಾಡರ್ನ್ ಮೈಸೂರು ಅಂತಕ್ಕಂಥ ಕೃತಿ ಯಾರ್ದು ಅಂತ ಕೇಳಿದ್ದಾರೆ. ಹಾಗೆ ಈ ಒಂದು ಮೈಸೂರು ಮಾಡರ್ನ್ ಅಂತಕ್ಕಂಥ ಕೃತಿ ಯಾರ್ದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ ಇಲ್ಲಿ ನಮಗೆ ಮಾಡರ್ನ್ ಮೈಸೂರು ಬರೆದಂಥವರು ಶ್ಯಾಮರಾವ್ ಅವರು. ಮಾಡರ್ನ್ ಮೈಸೂರು ಬರೆದವರು ಯಾರು ಅಂದರೆ ಶ್ಯಾಮರಾವ್. ಹಾಗೆ ಮೈಸೂರು ಮಾಡರ್ನ್ ಕೃತಿಯನ್ನು ಬರೆದವರು ಯಾರು ಅಂದರೆ ಈ ಒಂದು ಜಾನಕಿ ನಾಯರ್ ಅಂತಕ್ಕಂಥವ್ರು. ನೋಡಿ ಇವೆರಡೂ ಪ್ರಶ್ನೆಗಳು ನಮಗೆ ವಿಶೇಷವಾಗಿ ಇತ್ತೀಚೆಗೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಾಗ್ತಾ ಹೋಗಬೇಕು. ಇಲ್ಲಿ ಮಾಡರ್ನ್ ಮೈಸೂರು ಮತ್ತು ಮೈಸೂರು ಮಾಡರ್ನು ಮತ್ತು ಎ ಮಿಷನ್ ಟು ದ ಮೈಸೂರು ಅಂತ ಏನಿದೆ ಇದ್ರ ಬಗ್ಗೆ ಗೊತ್ತಾಯಿತು. ವಿಲಿಯಂ ಆರ್ಥರ್ ಇವು KPSC ಮತ್ತೆ ರಿಪೀಟ್ ಆಗೋದು. ಅದು ಬಿಟ್ಟರೆ ಅದರ್ವೈಸ್ ಬುಕ್ಸಲ್ಲಿ ನಿಮಗೆ ಎ ಫರ್ಗಟನ್ ಎಂಪೈರ್ ಅಂತ ವಿಜಯನಗರಕ್ಕೆ ಕರೆದವ್ರು ಯಾರು, ನೆವರ್ ಟು ಬಿ ಫರ್ಗಟನ್ ಎಂಪೈರ್ ಅಂತ ವಿಜಯನಗರಕ್ಕೆ ಕರೆದವ್ರು ಯಾರು, ಈ ಕೃತಿಗಳ ಬಗ್ಗೆ ಬಿಟ್ಟರೆ ರಾಬರ್ಟ್ ಸಿವಿಲ್ ಅವರ ಒಂದು ಅಂಶಗಳ ಬಗ್ಗೆ ಕ್ವಶನ್ಸ್ ಕೇಳಿರ್ತಾನೆ. ಇದು ನಿಮಗೆ ಗೊತ್ತಾಗಬೇಕು. ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಉಲ್ಲೇಖ ಕಂಡುಬರುತ್ತದೆ? ಶಿವಭಾರತಿ ಮತ್ತು ಎ ಜರ್ನಿ ಫ್ರಮ್ ಮದ್ರಾಸ್ ಟು ಕಂಟ್ರೀಸ್ ಆಫ್ ಮೈಸೂರು, ಕೆನರಾ ಆ್ಯಂಡ್ ಮಲಬಾರ್ ಆ್ಯಂಡ್ ಕ್ಯಾಪಿವಿಸ್ಟ್ ಅಂತಕ್ಕಂಥದ್ದು. ಹಾಗೆ ಮುದ್ರ ಮಂಜುಷ. ಬಟ್ ಇದು ನಮಗೆ KPSCಯ ಕೀ ಉತ್ತರಗಳ ಜೊತೆಗೆ ನೋಡಬೇಕಾಗುತ್ತೆ, ಕಾದು ಸರಿಯಾದ ಉತ್ತರ. ಬಟ್ ಆದರೆ ನಮಗಿಲ್ಲಿ ಮಾಹಿತಿ ಮೈಸೂರು ಬಗ್ಗೆ ನಮಗೆ ಉಲ್ಲೇಖ ಆಗಿರೋದು ಅಂದರೆ ಬೆಂಗಳೂರು ಅಂದರೆ ನಮಗೆ 1527ರಲ್ಲಿ ಈ ಒಂದು ಕೆಂಪೇಗೌಡ ಫಸ್ಟ್ ಏನಿದ್ದಾರೆ ಇವರು ಇದನ್ನು ಇನೋವೇಷನ್ ಮಾಡಿದರು ಅಥವಾ ನಗರವನ್ನು ಸಿಟಿಯನ್ನು ಕಟ್ಟಿದರು. ಬಟ್ ಇಲ್ಲಿ ಮಂಜುಷಾ ಅವರ ಕೃತಿ ಅಂದರೆ ಮಂಜುಷಾ ಅಂತಕ್ಕಂಥ ಕೃತಿ ಯಾರು ಅಂದರೆ ಬರೆದವರು ಈ ಮೂರನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿದ್ದಂಥ ಕೆಂಪು ನಾರಾಯಣ. ಯಾರು ಅಂದರೆ ಕೆಂಪು ನಾರಾಯಣ ಬರೆದಂತಹ ಕೃತಿ. ಈ ಕೆಂಪು ನಾರಾಯಣ ಬರೆದಂಥ ಕೃತಿ ಬಗ್ಗೆ ಈ ಮುದ್ರ ಮಂಜುಷಾ ಅಥವಾ ಇಲ್ಲಿ ಏನಾದರೂ ವೇರಿ ಆದರೆ ನಾವು KPSC ಕೀ ಉತ್ತರಗಳಿಗಾಗಿ ಸ್ವಲ್ಪ ವೆಯ್ಟ್ ಮಾಡೋಣ. ಆಲ್ಮೋಸ್ಟ್ ಮುದ್ರ ಮಂಜುಷರ ನಿಯರೆಸ್ಟ್ ಆನ್ಸರ್ ಇರ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಎಸ್. ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ಏನಿದೆ ಮಾತಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಐಹೊಳೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಸರಿ ಇದೆ. ಪರ್ಸಿ ಬ್ರೌನ್ ರವರು ಹೇಳಿರುವಂತೆ ಐಹೊಳೆ ದೇವಾಲಯ ಮತ್ತು ದೇವಾಲಯಗಳ ಏಕಸದ ಹಂತಗಳಿಗೆ ನಿದರ್ಶನವಾಗಿ ನಿಲ್ಲುತ್ತದೆ. ಐಹೊಳೆಯಲ್ಲಿರುವ 3 ಮುಖ್ಯ ದೇವಾಲಯಗಳೆಂದರೆ ಒಂದು ಲಡ್ಕಾನ್ ದೇವಾಲಯ, ಹಾಗೆ ಇನ್ನೊಂದು ದುರ್ಗಾ ದೇವಾಲಯ, ಇನ್ನೊಂದು ಉಚ್ಚುಮಲ್ಲಿ ದೇವಾಲಯ. ಎಸ್. ಹಾಗಾದರೆ ಲಡ್ಕಾನ್ ದೇವಾಲಯ ಶಿವ ದೇವರ ಅಥವಾ ಸೂರ್ಯನಿಗೆ ಸಮರ್ಪಕವಾಗಿದೆ. ಬಟ್ ಇಲ್ಲಿ 4 ಆಪ್ಷನ್ಸ್ ರೈಟ್ ಇದೆ. ಬಟ್ ಇಲ್ಲಿ ಸಿ ಆಪ್ಷನ್ ಕರೆಕ್ಟ್ ಇದೆ. ಬಟ್ ಈ ಸಿ ಆಪ್ಷನ್ಸಲ್ಲಿ ಡಿ ಇಲ್ಲ. ಹಾಗಾಗಿ ಇದಕ್ಕೆ 4 ಅಥವಾ 3 ಎರಡೂ ರೈಟ್ ಆನ್ಸರ್ ಆಗ್ಬೋದು KPSCಲಿ, ಅಥವಾ ಗ್ರೇಸ್ ಮಾರ್ಕ್ ಸಿಗ್ಬೋದು. ಎಸ್. ನಮಗೀಗ ವಿಶೇಷವಾಗಿ ನಾವು ನೋಡೋದಾದರೆ
ಇಲ್ಲಿ ಬಾದಾಮಿ ಚಾಲುಕ್ಯರ ಒಂದು ಶೈಲಿ ಯಾವುದಪ್ಪ ಅಂದರೆ ವೇಸರ ಶೈಲಿ ಅಂತ ಕರಿತೀವಿ. ವೇಸರ ಶೈಲಿ ಏನಿದೆ ಇದು ನಾಗರ ಶೈಲಿ ಮತ್ತು ನಮಗೆ ಈ ದ್ರಾವಿಡ ಶೈಲಿಗಳ ಮಿಶ್ರಣ. ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣ. ನೋಡಿ, ಈ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಬರ್ತಕ್ಕಂತಹ ಈ ಒಂದು ಐಹೊಳೆ ಇರ್ಬೋದು, ಐಹೊಳೆ, ಹಾಗೆ ಪಟ್ಟದಕಲ್ಲು ಇರ್ಬೋದು, ಪಟ್ಟದಕಲ್ಲು, ಹಾಗೆ ನಮಗೆ ಬಾದಾಮಿ ಇರ್ಬೋದು. ಈ ಮೂರು ಪ್ಲೇಸ್ಗಳ ಬಗ್ಗೆ ನಮಗೆ ಪ್ರಶ್ನೆ ಕೇಳ್ತಾರೆ. ಹೊಯ್ಸಳರ ಬಗ್ಗೆ ಇದುವರೆಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಬಗ್ಗೆ ಕೇಳ್ತದ್ದ, ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ. ಈಗ ಕ್ವಶನ್ ಚೇಂಜ್ ಮಾಡ್ದ, ಈ ವೇಸರ ಶೈಲಿ ದ್ರಾವಿಡ ಶೈಲಿಗಳ ಮಿಶ್ರಣ. ನೋಡಿ, ಐಹೊಳೆಯಲ್ಲಿ ಮೇಜರಾಗಿ ನಾವು ನೋಡ್ಬೋದಾದಂಥದ್ದು ಈ ಮೇಗುತ್ತಿ ದೇವಾಲಯ ಇದೆ ಅಂತ ಗೊತ್ತಿರಬೇಕು. ನೋಡಿ, ಕನ್ನಡದ ಒಂದು ಶಾಸನ, ಐಹೊಳೆ ಶಾಸನ ಇರೋದು ಮೇಗುತ್ತಿ ದೇವಾಲಯದ ಮೇಲೆ, ವಿಶೇಷವಾಗಿ ಮೇಗುತ್ತಿ ದೇವಾಲಯದ ಮೇಲೆ ನೋಡ್ಬೋದು. ನೆಕ್ಸ್ಟ್ ಮೇಗುತ್ತಿ ದೇವಾಲಯ ಆದಮೇಲೆ ನಾವಿಲ್ಲಿ ನೋಡಿದ್ವಿ, ಹಾಗೆ ದುರ್ಗಾ ದೇವಾಲಯ ಇದೆ ಅಂತ ಗೊತ್ತಾಯಿತು, ಉಚ್ಚಮಲ್ಲಿ ದೇವಾಲಯ ಇದೆ ಅಂತ ಗೊತ್ತಾಯಿತು, ಹಾಗೆ ಶಿವ ಟೆಂಪಲ್, ಶಿವ ದೇವಾಲಯ ಇದೆ ಅಂತ ಗೊತ್ತಿರಬೇಕು ಐಹೊಳೆಯಲ್ಲಿ. ಹಾಗೆ ಅದೇ ರೀತಿಯಾಗಿ ನಮಗೆ ಈ ಒಂದು ಇಸ್ಲಾಮಿಕ್ ಹೆಸರಾದಂಥ ಲಡ್ಖಾನ್ ದೇವಾಲಯ ಇದೆ, ಅದು ಶಿವನ ಒಂದು ದೇವರಿಗೆ ಅರ್ಪಿತವಾಗಿದ್ದು ಅನ್ನೋದು ಗೊತ್ತಿರಬೇಕು. ಬಟ್ ಹೀಗೆ KPSC ಹಿಂದೆ ಏನು ಮಾಡ್ತಾ ಇದ್ದ, ಪಟ್ಟದಕಲ್ಲು ಮೇಲೆ ಭಾಳ ಪ್ರಶ್ನೆ ಕೇಳ್ತಿದ್ದ. ಪಟ್ಟದಕಲ್ಲಲ್ಲಿ ವಿಶೇಷವಾಗಿ ಈ ಒಂದು ವಿರೂಪಾಕ್ಷ ದೇವಾಲಯ, ಈ ವಿರೂಪಾಕ್ಷ ದೇವಾಲಯವನ್ನು 2ನೇ ವಿಕ್ರಮಾದಿತ್ಯನ ಒಂದು ಕಲಚೂರಿಯ ಮಡದಿ ಲೋಕಮಹಾದೇವಿ ಪಲ್ಲವರ ಮೇಲಿನ ವಿಜಯದ ನೆನಪಿಗೆ ಕಟ್ಟಿದ್ಲು ಅಂತ ಹೇಳಿದೆ. ಹಾಗೆ ಇಲ್ಲಿ ವಿಶೇಷವಾಗಿ ನಾವು ಈ ಮಲ್ಲಿಕಾರ್ಜುನ ದೇವಾಲಯ ಅದ್ರ ಜೊತೆಗೆ ನಾವು ಈ ಸಂಗಮೇಶ್ವರ ದೇವಾಲಯ ಮತ್ತು ನಾವಿಲ್ಲಿ ಗಳಗನಾಥ ದೇವಾಲಯ, ಅದೇ ರೀತಿ ನಾವು ಕಾಶಿನಾಥ ದೇವಾಲಯ, ಹಾಗೆ ನಾವು ಈ ಪಾಪನಾಥ ದೇವಾಲಯ, ಇವೆಲ್ಲ ಎಲ್ಲಿ ಕಾಣ್ಬೋದು ಅಂದರೆ ಈ ಒಂದು ಪಟ್ಟದಕಲ್ಲಲ್ಲಿ ಕಾಣ್ಬೋದು. ಇದು ವರ್ಲ್ಡ್ ಹೆರಿಟೇಜ್ ಸೈಟ್. ಬಾದಾಮಿ ಮಂಗಳೇಶನಿಂದ ಗುಹೆಗಳ ರಚನೆ, ಅದು ಇಲ್ಲಿ ಏನು ಬಾದಾಮಿಗೆ ಸಂಬಂಧಿಸಿದಂತೆ ನೀವಿಲ್ಲಿ ನೋಡ್ಬೋದು, ದೇವಾಲಯಗಳಿಗೆ ಸಂಬಂಧಿಸಿದಂತೆ ನೋಡ್ಬೋದು, 4 ಗುಹೆಗಳನ್ನು ನೋಡ್ಬೋದು. ಹಾಗಾಗಿ ABC ಮತ್ತು D ಸಂಪೂರ್ಣವಾಗಿ ಕರೆಕ್ಟ್ ಆಗಿದೆ, ಅಥವಾ D ಆಪ್ಷನ್ಸಲ್ಲಿ ಏನಾದರೂ ಡಿನಾದರೂ ಬರ್ಬೋದು, ಇಲ್ಲ ನಮಗೆ ABC ಆದರೂ ಬರ್ಬೋದು. ಈ ಅಂಶಗಳ ಬಗ್ಗೆ ನಮಗೆ ಮಾಹಿತಿ ಬೇಕಾಗುತ್ತೆ, ಇದ್ರ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಎಸ್, ಹಾಗಾದರೆ ನಾವೀಗ ಮುಂದಿನ ಪ್ರಶ್ನೆಗಳನ್ನು ಅಥವಾ ಇದು ಮುಂದಿನ ಪ್ರಶ್ನೆ ಯಾವುದಿದೆ ಅಂತ ನೋಡ್ತಕ್ಕೋಣ. 2ನೇ ಇಬ್ರಾಹಿಂ ಆದಿಲ್ ಶಾಹಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈಗಾಗಲೇ ಲಾಸ್ಟ್ ಕ್ವಶನ್ಸ್ ಇಲ್ಲಿ 2 ಲೈನ್ ಚೇಂಜ್ ಮಾಡಿದ್ದಾನೆ ಅಷ್ಟೇ. ಜಗದ್ಗುರು ಅಂತ ಬಿರುದನ್ನು ತೆಗೆದಿದ್ದಾನೆ, ಆ ಲೈನ್ ಬಿಟ್ಟು ಲಾಸ್ಟ್ KPS ಇದೆ, ಮತ್ತೆ ಕ್ವಶನ್ಸ್ ರಿಪೀಟ್ ಆಗಿದೆ. ನೋಡಿ, ನಮಗೆ ವಿಶೇಷವಾಗಿ ಈ ಬಹುಮನಿ ಸಾಮ್ರಾಜ್ಯ 1489ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಸ್ಥಾಪಕ ಯಾರು ಅಂದರೆ ಯೂಸಿಫ್ ಆದಿಲ್ ಶಾಹಿ ಅಂತ ಗೊತ್ತಿರಬೇಕು. ಯೂಸಿಫ್ ಆದಿಲ್ ಶಾಹಿ ಯಾಕೆಂದರೆ ಬಿಜಾಪುರದ ಬಹುಮನಿ ಸುಲ್ತಾನ ಸ್ಟಾರ್ಟ್ ಆಗಿದ್ದು 1347ರಲ್ಲಿ. ಬಟ್ಟು ಈ ಬಹುಮನಿಯಿಂದ ಪ್ರತ್ಯೇಕವಾಗಿದ್ದು ಯಾವುದು ಅಂದರೆ ಬಿಜಾಪುರ. ಈ ಬಿಜಾಪುರ ಸ್ಟಾರ್ಟ್ ಆಗಿದ್ದು 1489, ಯೂಸುಫ್ ಆದಿಲ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿಗಳು. ಬಹುಮನಿ ಸ್ಟಾರ್ಟ್ ಆಗಿದ್ದು 1347. ಬಟ್ ಇಲ್ಲಿದ್ದಂಥದ್ದು 1626 ಸಂದರ್ಭದಲ್ಲಿದ್ದಂಥವನು ಯಾರು ಅಂದರೆ ಈ 2ನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥವ್ನು. ಈ 2ನೇ ಇಬ್ರಾಹಿಂ ಆದಿಲ್ ಶಾ ಏನು ಕೆಲಸ ಮಾಡ್ದ, ಅಥವಾ 2ನೇ ಇಬ್ರಾಹಿಂ ಆದಿಲ್ ಶಾನ ಮುಖ್ಯ ಕೆಲಸಗಳೇನು ಅಂತಕ್ಕಂಥದ್ದು ನಾವು ನೋಡೋದಾದರೆ, ನೋಡಿ, ಈತನಿಗೆ ಏನಂತ ಇತ್ತು, ಹಿಂದೂ ಸಂಪ್ರದಾಯಗಳ ದೇವಸ್ಥಾನಗಳನ್ನು ಕಟ್ಟಿಸಿದ್ರಿಂದ ಈತನಿಗೆ ಜಗದ್ಗುರು ಅಂತಕ್ಕಂಥ ಬಿರುದಿತ್ತು. ಈತನ ಮಡದಿ ಹಿಂದೂ ದೇವಾಲಯಗಳಿಗೂ ಸಹ ಪ್ರೋತ್ಸಾಹವನ್ನು ನೀಡಿದರು. ನೋಡಿ, ಈತನಿಗೆ ಕಿತಾಬುಲ್ ನವರಸ್ ಗ್ರಂಥದ ಕರ್ತರು, ಬಿಜಾಪುರದಲ್ಲಿ ನವರಸಪುರವನ್ನು ಕಟ್ಟಿಸ್ತಾ ಮತ್ತು ನರಸಿಂಹ ಟೆಂಪಲನ್ನು ಕಟ್ಟಿಸ್ತಾ, ಹಾಗೆ ಕಿತಾಬುಲ್ ನವರಸ್ ಹಿಂದೂಸ್ತಾನಿ ಆಗಿ ಈ ಧ್ರುಪದ್ ಶೈಲಿಯ ಸಂಗೀತದ ಸಮನ್ವಯ ಎಂದು ಪರಿಗಣಿಸಲಾಯಿತು. ಈತ ವಿದ್ವಾಂಸ ನರಸಿಂಹ. ಅಂದರೆ ಇವೆರಡು ಆಪ್ಷನ್ ತಪ್ಪಾಗಿದೆ, ಮಾಹಿತಿ ಬುಕ್ಸಲ್ಲಿ ಸಿಗಲ್ಲ ನಮಗೆ. ಬಟ್ ಈಗ ನವರಸ್ ಅಂತಕ್ಕಂಥದ್ದು ಗೊತ್ತಾಯಿತು. ಹಾಗೆ ಇವನು ನವರಸಪುರವನ್ನು ರಚನೆ ಮಾಡ್ದ, ನವರಸಪುರವನ್ನು ಕೃತಿ ಮತ್ತು ನವರಸಪುರವನ್ನು ರಚನೆ ಮಾಡ್ದ. ಬಟ್ ವಿಶೇಷವಾಗಿ ಇವನು 1626ರಲ್ಲಿ
ಈ ದಕ್ಷಿಣದ ತಾಜ್ ಮಹಲ್ ಆದಂತಹ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದ್ರ ಬಗ್ಗೆ ಪ್ರಶ್ನೆ ಕೇಳಿದರು. ಅಥವಾ ಇದನ್ನು ಯಾರು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದ್ರು ಅಂದರೆ ಡಾಕ್ಟರ್ ಕಜಿನ್ ಅವ್ರು ಏನು ಮಾಡಿದರು, ಇದನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದ್ರು. ಇಬ್ರಾಹಿಂ ರೋಜಾವನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೆದ್ರು. ಈ ಪ್ರಶ್ನೆಗೆ ಇದು ಸರಿಯಾದಂಥ ಮಾಹಿತಿ ಮತ್ತು ಉತ್ತರ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಎಸ್, ಹಾಗಾದರೆ ಇಷ್ಟು ಮಾಹಿತಿಗಳ ಬಗ್ಗೆ ನಾವೀಗ ವರ್ಕ್ ಮಾಡಿದ್ವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು. ಯಾವುದು ಅಂದರೆ ಎ ಮತ್ತು ಬಿ. ಫಸ್ಟ್ ಆಪ್ಷನ್ಸ್ ಏನಿದೆ ಎ ಮತ್ತು ಬಿ ಸರಿಯಾದ ಉತ್ತರ ಆಗಿದೆ. ಎಸ್, ಚಾಲುಕ್ಯರ ದೊರೆ ಜಗದೇಕ ಮಲ್ಲ ಅಂದರೆ ವಿರಚಿತ ಕಾವ್ಯಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಯಾಗಿದೆ. ಸ್ಫೂರ್ತಿಯಾಗಿ ಆ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 13ನೇ ಶತಮಾನದಲ್ಲಿ ಆಪ್ಷನ್ಸಲ್ಲಿ ನಮಗೆ ಕನ್ಫ್ಯೂಸ್ ಆದರೆ ಇವೆರಡು ಆಪ್ಷನ್ಸ್ ಕನ್ಫ್ಯೂಸ್ ಆಗ್ಬೋದು. ಕೇಶಮಣಿ ಶಬ್ದನದ ಮಣಿದರ್ಪಣ ಮತ್ತು 2ನೇ ನಾಗವರ್ಮನ ಭಾಷಾಭೂಷಣ. ಬಟ್ ಇಲ್ಲಿ 12ನೇ ಶತಮಾನ ಆಗಿರೋದ್ರಿಂದ ಮೇ ಬಿ 2ನೇ ನಾಗವರ್ಮನ ಭಾಷಾಭೂಷಣ ಅಂತಕ್ಕಂಥದ್ದು ನಮಗೆ ಪ್ರಮುಖವಾಗಿ ಆಗ್ಬೋದು. ಯಾಕೆ ಅಂದರೆ ನಮಗೆ ಈ ಕನ್ನಡದ ಒಂದು ಮೊದಲ ಒಂದು ವ್ಯಾಕರಣ ಕೃತಿ ಯಾವುದು ಅಂದರೆ ಈ ಶಬ್ದಮಣಿ ದರ್ಪಣ. ಇವನು ಯಾರ ಕಾಲದಲ್ಲಿದ್ದರು ಇವ್ರ ತಂದೆಯವರೆಲ್ಲ ಅಂದರೆ ಈ ಹೊಯ್ಸಳರ ಕಾಲದಲ್ಲಿದ್ದಂಥವರು. ಈ ಶಬ್ದಮಣಿ ದರ್ಪಣ, ಕೇಶಿರಾಜನ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಕೃತಿ ಅಂತ ಏನು ಕರಿತೀವಿ ಇದು ಗೊತ್ತಿರಬೇಕು. 2ನೇ ನಾಗವರ್ಮನ ಭಾಷಾಭೂಷಣ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿ ಉತ್ತರ ಆಗಿರ್ಬೋದು. ಎಸ್, ಹಾಗಾದರೆ ನಮಗೆ ಮತ್ತೆ ಪ್ರಶ್ನೆಗಳನ್ನು ಕೇಳಿದರೆ ಯಾವ ತತ್ವಶಾಸ್ತ್ರದ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ಸತ್ಯವನ್ನು ಎತ್ತಿ ಹಿಡಿಯುತ್ತದೆ? ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ನಮಗಿಲ್ಲಿ ಸುಮಾರು 4 ಜನ ಸಮಾಜ ಸುಧಾರಕರು ಬರ್ತಾರೆ. ನಾವು ಈ ಚಾಪ್ಟರ್ನ 8ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಈ 4 ಜನ ಬರ್ತಾರೆ. ಈ ಒಂದು ಶಂಕರಾಚಾರ್ಯರು. ನೋಡಿ, ಶಂಕರಾಚಾರ್ಯರಾದಮೇಲೆ ನಮಗೆ ಈ ರಾಮಾನುಜರಾದಮೇಲೆ ನಮಗೆ ಈ ಒಂದು ಮಧ್ವಾಚಾರ್ಯರಾದಮೇಲೆ ನಮಗೆ ನಾವು ಬಸವೇಶ್ವರರು ಇವ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ನೋಡಿ, ಇವರು ಕೇರಳದ ಕಲಾಡಿಯವರು. ಇವರು ತಮಿಳುನಾಡಿನ ಪೆರಂಬದೂರಿನವರು. ಮಧ್ವಾಚಾರ್ಯರು ಉಡುಪಿಯ ಪಾಜಕದವರು. ಹಾಗೆ ಬಸವೇಶ್ವರರು ಈ ಒಂದು ಬಿಜಾಪುರ ಜಿಲ್ಲೆಯ ಈ ಬಾಗೇವಾಡಿಯವರು. ಎಸ್, ಬಿಜಾಪುರದ ಬಾಗೇವಾಡಿಯ ಬಸವೇಶ್ವರರ ಬಗ್ಗೆ ನಮಗೆ ಪ್ರಶ್ನೆ ಬಂತು. ಎಸ್, ಆದರೆ ಶಂಕರಾಚಾರ್ಯರು ಏನು ಹೇಳ್ತಾರೆ? ಇವರು ಅದ್ವೈತ ಸಿದ್ಧಾಂತ. ಇವರ ಅದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂತಕ್ಕಂಥದ್ದು ಶಂಕರಾಚಾರ್ಯರ ಒಂದು ಅದ್ವೈತ ಸಿದ್ಧಾಂತ ಅಂತ ಏನಿದೆ, ಈ ಒಂದು ಅದ್ವೈತ ಸಿದ್ಧಾಂತದ ಬಗ್ಗೆ ನಮಗೆ ಏನು ಪ್ರಶ್ನೆಗಳನ್ನು ಕೇಳ್ಬೋದು ಅಂತಕ್ಕಂಥದ್ದು. ನೋಡಿ, ಅದ್ವೈತ ಸಿದ್ಧಾಂತ ಅಂದರೆ ಇವರೇನು ಹೇಳ್ತಾರೆ? ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳ್ತಾರೆ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ. ಯಾಕೆಂದರೆ ಒಬ್ಬರು ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳಿದ್ದು ಶಂಕರಾಚಾರ್ಯರು. ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳಿದ್ದು ಶಂಕರಾಚಾರ್ಯರು. ನಾನೇ ಬ್ರಹ್ಮ ಅಂತೇಳಿದ್ದು ಶಂಕರಾಚಾರ್ಯರು. ಈ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಸುಳ್ಳು ಅಂತ ಹೇಳಿದವರು ಯಾರು ಅಂದರೆ ಶಂಕರಾಚಾರ್ಯರು. ಎಸ್, ಹಾಗಾದರೆ ಶಂಕರಾಚಾರ್ಯರು ಬೇರೆ ಬೇರೆ ಅಂತಕ್ಕಂಥ ಅದ್ವೈತ ಸಿದ್ಧಾಂತ ಎರಡಲ್ಲದ್ದು ಒಂದೇ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಟ್ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ಏನು ಹೇಳ್ತಾರೆ ನಮಗೆ ಗೊತ್ತಾಗಬೇಕು. ದ್ವೈ ಅಂದರೆ ಎರಡು ಅಂತ. ಇವರು ಜೀವಾತ್ಮನೇ ಬೇರೆ, ಹಾಗೆ ಪರಮಾತ್ಮನೇ ಬೇರೆ. ಇಲ್ಲೇನಾಗ್ತವೆ? ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸಗಳನ್ನು ಹೇಳ್ತಾರೆ. ಆತ್ಮ ಅಂದರೆ ನಾವು, ಪರಮಾತ್ಮ ಅಂದರೆ ಮೇಲಿರೋನು. ಈ ವ್ಯತ್ಯಾಸವನ್ನು ಹೇಳಿದವರು ಯಾರು ಅಂದರೆ ಮಧ್ವಾಚಾರ್ಯರ ಈ ಒಂದು ದ್ವೈತ ಸಿದ್ಧಾಂತ. ನೋಡಿ, ಹಾಗಾದರೆ ರಾಮಾನುಜಾಚಾರ್ಯರದು ನಮಗೆ ಈ ಒಂದು ವಿಶಿಷ್ಟಾದ್ವೈತ ಸಿದ್ಧಾಂತ. ನೆಕ್ಸ್ಟು ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ.
ಇವ್ರದ್ದು ಒಂದಲ್ಲದ್ದು ಎರಡು ಅಂತ ಹೇಳ್ತಾರೆ. ಒಂದಲ್ಲದ್ದು ಅಥವಾ ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿದವರು. ಬಸವೇಶ್ವರದು ಕಾಯಕವೇ ಕೈಲಾಸ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಹೇಳಿದ್ದು ಬಸವೇಶ್ವರರು. ಎಸ್, ಹಾಗಾದರೆ ನಮಗೆ ಈಗ 4 ಜನರುಗಳ ಮೇಲೆ ಮತ್ತೆ ಪ್ರಶ್ನೆಗಳು ಬೇರೆ ಬೇರೆ ವಿಧಾನದಲ್ಲಿ ಬರ್ಬೋದು ನಮಗೆ. ಎಸ್, ಶಂಕರಾಚಾರ್ಯರ ಗುರುಗಳು ಯಾರು ಅಂದರೆ ಗೋವಿಂದ ಭಗವತ್ಪಾದರು. ಹಾಗೆ ರಾಮಾನುಜಾಚಾರ್ಯರ ಗುರುಗಳು ಯಾರು ಅಂದರೆ ಯಮುನಾಚಾರ್ಯರು ಅಥವಾ ಈ ಒಂದು ಯಾದವ ಪ್ರಕಾಶಕರು. ನೆಕ್ಸ್ಟ್ ಹಾಗಾದರೆ ಮಧ್ವಾಚಾರ್ಯರ ಗುರುಗಳು ಯಾರು ಅಂದರೆ ನಮಗೆ ಗೊತ್ತಿರಬೇಕು ಅಚ್ಯುತ ಪ್ರೇಕ್ಷಕರು. ಹಾಗೆ ನಮಗೆ ಈ ಬಸವೇಶ್ವರರ ಗುರುಗಳು ಯಾರು ಅಂತ ನಮಗೆ ಗೊತ್ತಿರಬೇಕು, ಈ ಒಂದು ಜಾತ ವೇದ ಮುನಿ ಅಥವಾ ಈಶಾನ್ಯ ಗುರುಗಳು. ಎಸ್, ಹಾಗಾದರೆ ದ್ವೈತ ಅಂದರೆ ಎರಡು, ಜೀವಾತ್ಮ ಪರಮಾತ್ಮ. ವ್ಯತ್ಯಾಸ ಹೇಳಿದ್ದು ದ್ವೈತ ಸಿದ್ಧಾಂತ. ಜೀವಾತ್ಮ ಪರಮಾತ್ಮ ಒಂದೇ, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದವರು, ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ, ಜಗತ್ತು ಸುಳ್ಳು ಅಂತ ಹೇಳಿದವರು ಶಂಕರಾಚಾರ್ಯರು. ಹಾಗಾಗಿ ನೀರನ್ನು ಬಿಟ್ಟು ಮೀನು ಹೇಗಿರಲ್ಲೋ ಹಾಗೆ ಪರಮಾತ್ಮನನ್ನು ಜೀವಾತ್ಮವನ್ನು ಬಿಟ್ಟು ಇರೋದಿಲ್ಲ ಅಂತ ಹೇಳಿದವರು ಶಂಕರಾಚಾರ್ಯರು. ಆದರೆ ಬೇರೆ ಬೇರೆ ಒಂದಲ್ಲದ್ದು ಎರಡು ಅಂತ ಹೇಳಿದವರು ಮಧ್ವಾಚಾರ್ಯರು, ದ್ವೈತ ಸಿದ್ಧಾಂತ. ಎಸ್, ಹಾಗಾದರೆ ಈ ಸಿದ್ಧಾಂತಗಳ ಬಗ್ಗೆ ಮತ್ತು ರೈಟ್ ಆನ್ಸರ್ ಗೊತ್ತಾಯಿತು. ನೆಕ್ಸ್ಟ್ ಈಗ ಮತ್ತೆ ಪ್ರಶ್ನೆ, ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕಲೆ ಮತ್ತು ಸಾಹಿತ್ಯಕ್ಕೆ ಚಿಕ್ಕದೇವರಾಜ ಒಡೆಯರ ಪ್ರೋತ್ಸಾಹ ನೀಡಿದರು. ಈ ಥರ ಆಪ್ಷನ್ಸ್ ಕೊಟ್ಟ ನಾವು ಈಸಿಯಾಗಿ ಕಂಡುಹಿಡಬಹುದು. ಅವರು ಅನೇಕ ದೇವಾಲಯಗಳನ್ನು ಕಟ್ಟಿಸಿದರು ಮತ್ತು ಜೀರ್ಣೋದ್ಧಾರ ಮಾಡಿದರು. ಅವರ ಕಾಲದಲ್ಲಿ ಪ್ರಸಿದ್ಧ ಕವಿಗಳೇ ತಿರುಮಲಾರ್ಯ, ಚಿಕ್ಕೋಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ ಇದ್ದರು ಅಂತಕ್ಕಂಥದ್ದು. ಮತ್ತು ಇದು 3 ಆಪ್ಷನ್ಸ್ ಇದು, ಅಥವಾ ಸಿ ಆಪ್ಷನ್. ನೆಕ್ಸ್ಟು ಅವರಿಗೆ ಮೈಸೂರಿನ ರಾಜ ಎಂಬ ಬಿರುದಿತ್ತು. ಈ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಮಗೀಗ ಸರಿಯಾಗಿರೋದು ಅಂತಕ್ಕಂಥದ್ದು ಎ ಮತ್ತು ಬಿ ಮತ್ತು ಸಿ ರೆಡಿಯಾಗಿದೆ. ಇದು ಲಾಸ್ಟ್ ಡಿ ಏನಿದೆ, ಇದು ಡಿ ರಾಂಗ್ ಆಪ್ಷನ್ಸ್ ಆಗಿದೆ ಅಂತಕ್ಕಂಥದ್ದು. ಯಾಕೆ ಅಂದರೆ ದ ಕಿಂಗ್ ಆಫ್ ಮೈಸೂರು ಅಂದರೆ ಎಲ್ಲರಿಗೂ ನಮಗೆ ನೋಡಿಲಿ ಎ ಬಿ ಸಿ ಆಪ್ಷನ್ ಎಲ್ಲಿದೆ, ಅಥವಾ ಎ ಬಿ ಸಿ ಆಪ್ಷನ್ನಿಗೆ ಸಂಬಂಧಿಸಿದಂತೆ ಕ್ವಶನ್ಸ್ ಏನು ಕೇಳ್ಬೋದು ಅಂತ ನೋಡಿಲಿ. ಥರ್ಡ್ ಆಪ್ಷನ್ಸಲ್ಲಿ ಎ ಬಿ ಸಿ ಆಗಬೇಕಿತ್ತಿದ್ದು ಏನಾಗಿದೆ, ಎ ಬಿ ಡಿ ಆಗಿದೆ. ಅಥವಾ ಎ ಬಿ ಸಿ ಅಂತಕ್ಕಂಥದ್ದು ನಮಗೆ ಇಲ್ಲಿ ಬರುತ್ತೆ. ಈ 3 ಆಪ್ಷನ್ಸ್ಗಳು ರೈಟ್ ಆಗಿದೆ. ಎ ಬಿ ಸಿ ಅಂತಕ್ಕಂಥದ್ದು ಅದು ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು. ಮೈಸೂರಿನ ರಾಜ ಎಂಬ ಬಿರುದು ಇತ್ತು ಅಂತಕ್ಕಂಥದ್ದು. ಮೇಲೆ ಹೇಳಿಕೆಗಳನ್ನು ಸರಿಯಾಗಿ ಬಳಸಿ. ಎಸ್ ನೋಡಿ, ಈಗ ಕಲೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು. ಲಾಸ್ಟ್ KPSC ಎಕ್ಸಾಮಲ್ಲಿ ನಮಗೆ ಕೇಳಿದರು, ಇಲ್ಲಿ ಚಿಕ್ಕದೇವರಾಜ ದೊಡ್ಡದೇವರಾಜ ನಾಲೆಯನ್ನು ಯಾರು ಸ್ಟಾರ್ಟ್ ಮಾಡಿದರು ಅಂದರೆ ಇವರನ್ನು ನವಕೋಟಿ ನಾರಾಯಣ ಅಂತ ಕರಿತಾ ಇದ್ವಿ. ಚಿಕ್ಕದೇವರಾಜ ಒಡೆಯರನ್ನು ಬೆಂಗಳೂರನ್ನು 3 ಲಕ್ಷ ರೂಪಾಯಿಗೆ ಈ ಒಂದು ಕಾಸಿಂ ಖಾನ್ ಮೊಘಲ್ ಚಕ್ರವರ್ತಿಯಿಂದ ಕೊಂಡ್ಕೊಂಡ್ರು. ಹಾಗೆ ಬೆಂಗಳೂರಲ್ಲಿ ಒಂದು ಅಟಾರ ಕಚೇರಿಯನ್ನು ಸ್ಟಾರ್ಟ್ ಮಾಡಿದ್ರು ಇವರು. ಬೆಂಗಳೂರಲ್ಲಿ ಅಂತ ಮೈಸೂರಿಂದ ಬೆಂಗಳೂರಿಗೆ ಹೋದಂಥ ಅಟಾರ ಕಚೇರಿಯನ್ನು ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ ಕ್ವಶನ್ಸ್ ಕೇಳಿದ್ದು ನಮಗೆ ಈ ಚಿಕ್ಕದೇವರಾಜ ಒಡೆಯರು ಶ್ರವಣಬೆಳಗೊಳದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಅದ್ರ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಇಲ್ಲಿ ನಮಗೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳೇನು ಕೇಳ್ಬೋದು ಅಂತಕ್ಕಂಥದ್ದು ನೋಡೋದಾದರೆ, ಎಸ್, ಇವರಿಗೆ ರಾಜ ಜಗ ದೇವ ಅಂತ ಬಿರುದು ಕೊಟ್ಟವನು ಔರಂಗಜೇಬ್. ಹಾಗೆ ಅಪ್ರತಿಮ ವೀರ ಅಂತ ಬಿರುದು ಕೊಟ್ಟವನು ಶಿವಾಜಿ. ಇವರಿಗೆ ಈ ಒಂದು ಚಿಕ್ಕ ರಾಜ ಒಡೆಯ ಸಾಂಗತ್ಯ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಈ ಒಂದು ಅಪ್ರತಿಮ ವೀರ ಕೃತಿಯನ್ನು ಬರೆದವನೇ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದಂಥ ಈ ವ್ಯಕ್ತಿ. ಎಸ್, ಇವರ ಆಸ್ಥಾನದಲ್ಲಿದ್ದಂಥವ್ರು ತಿರುಮಲಾರ್ಯ ಇರ್ಬೋದು, ಸಿಂಗರಾರ್ಯ ಇರ್ಬೋದು, ಸಂಚಿ ಹೊನ್ನಮ್ಮ ಇರ್ಬೋದು, ಅಧಿಬದೇ ಧರ್ಮ ಅಂತ ಬರೆದ ಈ 3 ಜನ ಪ್ರಮುಖರು ಇವನ ಆಸ್ಥಾನದಲ್ಲಿ ಇದ್ದಂಥವ್ರು ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಚಿಕ್ಕದೇವರಾಜ ಒಡೆಯರ ಸ್ಟೋರಿ ಏನೇನಿದೆ ಅಂತಕ್ಕಂಥದ್ದು, ಅವರ ಬಿರುದುಗಳು ನವಕೋಟಿ ನಾರಾಯಣ ಇರ್ಬೋದು, ಇವೆಲ್ಲ ಎಕ್ಸ್ಪ್ಲನೇಷನ್ಗಳಲ್ಲಿ ಓದಿರ್ತೀವಿ ನಾವು. ಹಾಗಾಗಿ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿರೋದ್ರೆ ಎ ಬಿ ಸಿ ಒಟ್ಟು 3 ಆಪ್ಷನ್ಸ್ ಸರಿ ಇರೋದು ಯಾವುದಿರುತ್ತೆ, ಆ ಆಪ್ಷನ್ ಸರಿ ಇದೆ ಡಿ. ಯಾಕೆ ಅಂದರೆ ಇವನಿಗೆ ಕರ್ನಾಟಕ ಚಕ್ರವರ್ತಿ ಅಂತ ಬಿರುದಿತ್ತು. ಏನಂತಿತ್ತು, ಕರ್ನಾಟಕ
ಚಕ್ರವರ್ತಿ ಅಂತ ಬಿರುದಿತ್ತು. ಕರ್ನಾಟಕ ಚಕ್ರವರ್ತಿ ಅಂದರೆ ನಿಮಗೆ ಗೊತ್ತಿದೆ, ಹಾಗಾಗಿ ಇವರಿಗಿದ್ದಂಥ ಬಿರುದು. ಇವರಿಗೆ ರಾಜ ಜಗದೇವ ಅಂತ ಕರೆದವನು ಔರಂಗಜೇಬ್, ಅಪ್ರತಿಮ ವೀರ ಅಂತ ಕರೆದವನು ಶಿವಾಜಿ ಅಂತ. ಇವನು 9 ಕೋಟಿ ಹಣವನ್ನು ಸಂಗ್ರಹಿಸಿದ್ದರಿಂದ ನವಕೋಟಿ ನಾರಾಯಣ ಅಂತ ಬಿರುದು ಬಂತು. ಇದಿಷ್ಟು ಚಿಕ್ಕದೇವರಾಜ ಒಡೆಯರ ಒಂದು ಸಾಧನೆ. ಈ ಕೆಳಕಂಡ ಯಾರು ಭಾರತೀಯ ಪ್ರಾಕ್ತನ ಶಾಸ್ತ್ರದ ಪ್ರವರ್ತಕರಾಗಿದ್ದರು? ಡಾಕ್ಟರ್ ಬಿ ಲಾಲ್ ಮತ್ತು SP ಗುಪ್ತಾ ಮತ್ತು VD ಮಿಶ್ರಾ ಮತ್ತು HD ಸಂಕಾಲಿಯ. ಇಲ್ಲಿ ಇವೆರಡೂ ಆಪ್ಷನ್ಸಲ್ಲಿ ಯಾವುದು ರೈಟ್ ಆನ್ಸರ್ ಅನ್ನೋದು ಗೊತ್ತಬೇಕು ಈಗ, ಯಾಕೆಂದ್ರೆ ಇಬ್ಬರು ವರ್ಕ್ ಮಾಡಿದ್ದಾರೆ. ಬಟ್ ಫಸ್ಟ್ ಮಾಡಿದವನು ಯಾರು ಅಂದರೆ ಡಾಕ್ಟರ್ ಬಿ ಲಾಲ್ ಇರ್ಬೋದು. ಇವ್ರ ಬಗ್ಗೆ ನಮಗೆ ಇಲ್ಲಿ ಕ್ವಶನ್ಸ್ ಇದುವರೆಗೆ ಏನು ಬರ್ತಾ ಇತ್ತು, ಬೇರೆ ವಿಧಾನದಲ್ಲಿ ಕೇಳ್ತಾ ಇದ್ರು. 1861ರಲ್ಲಿ ಈ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಯಾರು ಅಂದರೆ ನಿಮಗೆಲ್ಲ ಗೊತ್ತಿದೆ, ಈ ಒಂದು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತಕ್ಕಂಥವ್ರು ಸ್ಟಾರ್ಟ್ ಮಾಡಿದರು. ಇವರನ್ನು ಭಾರತೀಯ ಪುರಾತತ್ವ ಇಲಾಖೆಯ ಒಂದು ಪಿತಾಮಹ ಅಂತ ಕರಿತಿದ್ದರು. ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಅಂದರೆ ಯಾರು ಅಂದರೆ ಈ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಬಟ್ ಈ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಇಲ್ಲಿ ಆಪ್ಷನ್ಸೇ ಇಲ್ಲ, ಬಟ್ ಇಂಡಿಯನ್ ಹಿಸ್ಟೋರಿಯನ್ ಕೇಳಿದ್ದಾರೆ ಅವರು. ಬಟ್ ಈ ಪುರಾತತ್ವ ಇಲಾಖೆ 1888ರಲ್ಲಿ ಇದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಣ ಕೊಡದೇ ಇದ್ದಾಗ ಇದು ನಿಂತು ಹೋಯಿತು. ಮತ್ತೆ ಇದನ್ನು 1904ರಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾವುದು ಅಂದರೆ ಇದೇ ಲಾರ್ಡ್ ಕರ್ಜನ್. ಯಾರು ಅಂದರೆ ಇದೇ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಇದನ್ನು ಸ್ಟಾರ್ಟ್ ಮಾಡ್ತಾನೆ. ಈ ಲಾರ್ಡ್ ಕರ್ಜನ್ ಆದಮೇಲೆ ಇದರ ಮೊದಲ ನಿರ್ದೇಶಕರಾಗಿದ್ದು ಈ ಒಂದು ಸರ್ ಜಾನ್ ಮಾರ್ಷಲ್. ಈ ಸರ್ ಜಾನ್ ಮಾರ್ಷಲ್ ಮತ್ತು ದಯಾರಾಮ್ ಸಹನಿ ಇವರೆಲ್ಲ ಸೇರ್ಕೊಂಡು 1920ರ ಸುಮಾರಿಗೆ 21ರ ಸುಮಾರಿಗೆ ಸಿಂಧು ಸಿವಿಲೈಸೇಷನ್ ಬಗ್ಗೆ ಅತಿ ಹೆಚ್ಚು ಸಂಶೋಧನೆ ನಡೆಸಿದರು. ಹಾಗಾಗಿ ಬಿ ಲಾಲ್ ಅಂತಕ್ಕಂಥ ಇಂಡಿಯಾದ ಹಿಸ್ಟೋರಿಯನ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ ಅಂತಕ್ಕಂಥದ್ದು, ಅಥವಾ ಇಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆನೂ ಕ್ವಶನ್ಸ್ ಕೇಳಿರ್ಬೋದು. ಎಸ್, ಹಾಗಾದರೆ ಇದುವರೆಗೆ ನಾವು ಈ KPSCಲಿ ಇಲ್ಲಿ 90% ಸರಿ ಉತ್ತರಗಳಿದೆ. 1 or 2 ಕ್ವಶನ್ಸ್ ಅಥವಾ ಆಪ್ಷನ್ಗಳಲ್ಲಿ ಕೀ ಆನ್ಸರ್ ವೇರಿ ಆಗ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ 90% ಆನ್ಸರ್ಗಳು ಸರಿಯಾಗಿದೆ. ಮುಂಬರುವ ಪರೀಕ್ಷೆಗಳಿಗೆ ಇದನ್ನು ನೋಡಿ ಮತ್ತೆ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.